ಅಪೊಸ್ತಲರ ಕೃತ್ಯಗಳ ಅಭ್ಯಾಸ ನಾವು ಮಾಡ್ತಾ ಇದ್ದೇವೆ. ಆರು ಆರು ಅಧ್ಯಾಯಗಳನ್ನ ಮಾಡಿ ಇವತ್ತು ನಾವು 7ನೇ ಅಧ್ಯಾಯಕ್ಕೆ ಕಾಲಿಡ್ಲಿಕ್ಕಿದ್ದೇವೆ. ಬಹಳ ವಿಶೇಷವಾದಂಥ ಒಂದು ಅಧ್ಯಾಯ ಇದಾಗಿದೆ. ಬಹಳ ಉದ್ದವಾದಂಥ ಅಧ್ಯಾಯವೂ ಕೂಡ ಇದಾಗಿದೆ. 60 ವರ್ಸಸ್ 60 ವಚನಗಳ ಅಧ್ಯಾಯ. ಈ ಅಧ್ಯಾಯದಲ್ಲಿ ಮೂಲವಾಗಿ ಅಥವಾ ಹೆಚ್ಚಾಗಿ ನಾವು ನೋಡುವಾಗ ಅದು ಸ್ಟೆಫನನ ಮಾತುಗಳು ಅಲ್ಲಿ ನಮಗ ಕಂಡು ಬರ್ತವೆ, ಅಥವಾ ಅವನು ಮಾಡಿದಂತಹ ಒಂದು ಪ್ರಸಂಗ ನಮಗೆ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ವಿಶೇಷವಾದಂತಹ ಈ ಒಂದು ಅಧ್ಯಾಯ 7ನೇ ಅಧ್ಯಾಯ ಲಕ್ಷ್ಯ ಕೊಟ್ಟು ಎಲ್ಲರೂ ಕೇಳಿದ್ರೆ ನಿಮಗೆ ಬಹಳಷ್ಟು ಆತ್ಮೀಯ ಪ್ರಯೋಜನ ಖಂಡಿತವಾಗಿ ಆಗ್ತದೆ ಅನ್ಬೋದಕ್ಕೆ ಯಾವ ಸಂಶಯವಿಲ್ಲ. ಕಳೆದ ವಾರ ನಾವು 6ನೇ ಅಧ್ಯಾಯದ ಅಭ್ಯಾಸದಲ್ಲಿ ಸಭೆಯಲ್ಲಿ ಉಂಟಾದಂತ ಸಮಸ್ಯೆಗಳು ಮತ್ತು ಯಾವ ರೀತಿಯಾಗಿ ಅದರ ಪರಿಹಾರವನ್ನ ಅವರು ಕಂಡುಕೊಳ್ತಾರೆ ಮೊದಲೇ ಭಾಗದಲ್ಲಿ ನೋಡಿದೆವು. 2ನೇ ಭಾಗಕ್ಕೆ ನಾವು ಬಂದಾಗ ಸ್ಟೆಫನನ ಮೇಲೆ ದೇವದೂಷಣೆ ಆರೋಪ ಹಾಕಿದ್ರು ಸನ್ಹೆದ್ರಿನವರು, ಮತ್ತು ಅವನು ಮಾಡಿದಂತಹ ಒಂದು ಪ್ರಸಂಗ ಅಥವಾ ತನ್ನ ಬಗ್ಗೆ ಆತನು ಏನು ಕ್ಲಾರಿಫಿಕೇಶನ್ ಕೊಡಬಹುದು ಎಂಬ ಮಾತಿಗೆ ಕೊಟ್ಟಂತಹ ಉತ್ತರವನ್ನ ನಾವು 6ನೇ ಅಧ್ಯಾಯದ ಸ್ವಲ್ಪ ವಚನಗಳಲ್ಲಿ ನೋಡ್ತೇವೆ. ಆಮೇಲೆ ಉಳಿದ ಭಾಗವನ್ನ ನಾವು 7ನೇ ಅಧ್ಯಾಯದಲ್ಲಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಸ್ಟೆಫನನ ಒಂದು ಜೀವನ, ಅವನ ಸೇವೆ, ಅವನ ಪ್ರಸಂಗ, ಅಷ್ಟೇ ಅಲ್ಲದೆ ಅವನ ಒಂದು ಕೊನೆ, ಎಲ್ಲ ವಿಷಯಗಳನ್ನ ನಾವು ಈ ಅಧ್ಯಾಯದಲ್ಲಿ ಕಂಡುಕೊಳ್ತೇವೆ. ಸ್ಟೆಫನ ಏನಾಗಿದ್ದ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿದೆ. 6ನೇ ಅಧ್ಯಾಯದಲ್ಲಿ ಸಹಾಯಕ ಸಭಾ ಸೇವಕರ ಕಾರ್ಯಕ್ಕೆ ಆರಿಸಲ್ಪಟ್ಟಂತ ಒಬ್ಬ ಯವನಸ್ಥ ಸ್ಟೆಫನ್ ಆಗಿದ್ದ. ಸ್ಟೆಫನ್ ಅದರ ಹೆಸರಿನ ಅರ್ಥವೂ ಬಹಳ ಸುಂದರವಾಗಿದೆ. ಆದ ಕಾರಣ ಇವತ್ತು ನಾನು ಆ ಹೆಡಿಂಗ್ ದಲ್ಲಿ ಅಥವಾ ಅದರ ಒಂದು ಟಾಪಿಕ್ ಏನಂತ ಹೇಳಿ ನಾನು ಅದರಲ್ಲಿ ಬರೆದಿದ್ದೇನೆ. ಸ್ಟೆಫನ್ ಅಂತಂದ್ರೆ ಆತನು ಕಿರೀಟವನ್ನ ಹೊಂದಿದವನು ಅಂತ ಹೇಳಿ. ದ ನೇಮ್ ಸ್ಟೆಫನ್ ಮೀನ್ಸ್ ದ ಒನ್ ಹೂ ಹ್ಯಾಸ್ ಗಾಟ್ ದ ಕ್ರೌನ್ ಎಂಬುದಾಗಿ ಅದರ ಅರ್ಥ ಆಗಿದೆ. ಮತ್ತು ಇದು ಯಾವ ರೀತಿಯಾಗಿ ಅವನ ಜೀವನದಲ್ಲಿ ಅದು ಸಮರ್ಥಿಸಿಕೊಳ್ತದೆ ಎಂಬುದರ ವಿಚಾರವನ್ನ ನಾವು ಕೊನೆಗೆ ನೋಡೋಣ. ಕೊನೆಗೆ ಪಾಠ ಬಂದಾಗ ಅದು ಹೇಗೆ ಅವನ ಹೆಸರಿಗೆ ತಕ್ಕಂತಹ ಒಂದು ಜೀವನ ಆಗಿತ್ತು ಎಂಬ ವಿಚಾರವನ್ನ ನಾವು ನೋಡ್ಲಿಕ್ಕಿದ್ದೇವೆ. ಅದ ಕಾರಣ ಸ್ವಲ್ಪ ಈ ದೃಷ್ಟಿಕೋನದಿಂದ ನೀವು ಸ್ವಲ್ಪ ನೋಡ್ಕೊಂತ ಇರ್ರಿ ಏನೇನು ನಡೀತವೆ ಅಂತ ಹೇಳಿ. ಸ್ಟೆಫನ ಅವನ ಹೆಸರು ಹೇಗಿತ್ತು ಮತ್ತು ಅವನು ಮಾಡಿದಂತ ಕಾರ್ಯಗಳು ಹೇಗಿತ್ತು ಮತ್ತು ಅವನ ಕೊನೆ ಹೇಗಾಯ್ತು, ಅಲ್ಲಿ ಅವನಿಗೆ ಉಂಟಾದಂತಹ ಒಂದು ಆಶೀರ್ವಾದ, ಎಲ್ಲಾ ವಿಷಯಗಳನ್ನ ನಾವು ಇವತ್ತು ಧ್ಯಾನ ಮಾಡೋಣ. ಹೀಗೆ ಮೊದಲೇ ಒಂದು ಭಾಗಕ್ಕೆ ನಾವು ಬರುವಾಗ ಈ ಉದ್ದವಾದಂತಹ ಒಂದು ಪ್ರಸಂಗ, ಇಸ್ ದ ಲಾಂಗೆಸ್ಟ್ ಸರ್ಮನ್ ಇನ್ ದ ಬುಕ್ ಆಫ್ ಆಕ್ಟ್ಸ್. ಅಪೊಸ್ತಲರ ಕೃತ್ಯದಲ್ಲಿ ಬಹಳ ಉದ್ದವಾದಂತಹ ಒಂದು ಪ್ರಸಂಗ ಇದಾಗಿದೆ ಮತ್ತು ಅರ್ಥಪೂರ್ಣವಾದಂತಹ ಪ್ರಸಂಗ, ವೆರಿ ಮೀನಿಂಗ್ಫುಲ್. ಅಷ್ಟೇ ಅಲ್ಲದೆ ಐತಿಹಾಸಿಕ ಘಟನೆಗಳನ್ನು ಒಳಗೊಂಡಂತಹ ಒಂದು ಪ್ರಸಂಗ. ನೀವು ಈಗಾಗಲೇ ನಾವು ಬೇಕಂತಲೇ ನಿಮಗೆ ಪಾರ್ಟ್ ಬೈ ಪಾರ್ಟ್ ಓದ್ಲಿಕ್ಕೆ ಹಚ್ಚಿದೆ. ಯಾಕಂದ್ರೆ 60 ವಚನಗಳನ್ನು ಓದ್ತಾ ಹೋದ್ರೆ ಬಹಳ ಸಮಯ ಆಗ್ತದೆ ಅಂತ ಹೇಳಿ ಅಲ್ಲಿ ಕೆಲವು ಐತಿಹಾಸಿಕ ವ್ಯಕ್ತಿಗಳ ಬಗ್ಗೆ ಏನ್ ತಿಳಿಸ್ತಿದ್ವು ಎಂಬಂತಹ ವಿಚಾರಗಳನ್ನ ನಾನು ಓದ್ಲಿಕ್ಕೆ ಹಚ್ಚಿದೆ. ಆದ ಕಾರಣ ನಿಮ್ಗೆ ಅರ್ಥ ಆಗಿರಬಹುದು ಯಾಕೆ ಈ ರೀತಿಯಾಗಿ ನಾವು ಸ್ಪ್ಲಿಟ್ ಮಾಡಿ ಓದ್ತಾ ಇದ್ದೀವಿ ಅಧ್ಯಾಯವನ್ನ ಅಂತ ಹೇಳಿ. ಯಾಕಂದ್ರೆ ಇದು ಒಂದು ಉದ್ದವಾದಂತಹ ಒಂದು ಅಧ್ಯಾಯ, ಅತಿ ಉದ್ದವಾದಂತಹ ಅಧ್ಯಾಯ. ಅಬ್ರಹಾಮನಿಂದ ಹಿಡಿದುಕೊಂಡು ಸ್ಟೆಫನನು ಸೊಲೊಮೋನನ ಒಂದು ದೇವಾಲಯದ ವರೆಗೆ ಈ ಒಂದು ಪ್ರಸಂಗದ ವಿಷಯಗಳನ್ನ ಇಟ್ಟಿದ್ದಾರೆ. ಅವನು ಮಾಡಿದಂತ ಪ್ರಸಂಗದಲ್ಲಿ ಅಬ್ರಹಾಮನಿಂದ ಶುರು ಆಗ್ತದೆ, ಆಮೇಲೆ ಮುಂದೆ ಬರ್ತಕ್ಕಂತಹ ವ್ಯಕ್ತಿಗಳನ್ನ ಮುಂದೆ ನೋಡೋಣ. ಕೊನೆಯಲ್ಲಿ ಆಗ್ತದೆ ಅಂತಂದ್ರೆ ಸೊಲೊಮೋನನು ಕಟ್ಟಿದಂತಹ ದೇವಾಲಯದಲ್ಲಿ ಅವನ ಪ್ರಸಂಗ ಕೊನೆಗೊಳ್ತದೆ. ಈ ರೀತಿಯಾಗಿ ಒಂದು
ಅರ್ಥಪೂರ್ಣವಾದಂಥ ಮತ್ತು ಐತಿಹಾಸಿಕ ಘಟನೆಗಳನ್ನು ಒಳಗೊಂಡಂತಹ ಒಂದು ಪ್ರಸಂಗ ಸ್ಟೆಫನನ ಆಗಿತ್ತು ಅಂತ ಹೇಳಿ ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಹೀಗೆ ಅವನು ಮಾಡಿದಂತಹ ಈ ಒಂದು ಶಕ್ತಿಶಾಲಿಯಾದಂಥ ವೆರಿ ಪವರ್ಫುಲ್ ಸರ್ಮನ್ ಇದಾಗಿತ್ತು. ಸಾಧಾರಣವಾದಂತಹ ಒಂದು ಸರ್ಮನ್ ಆಗಿರಲಿಲ್ಲ, ಆದರೆ ಇಟ್ ವಾಸ್ ವೆರಿ ಪವರ್ಫುಲ್, ದ ಡೈನಮಿಕ್ ಸರ್ಮನ್ ಎಂಬುದಾಗಿ ನಾವು ಹೇಳಬಹುದು. ಈ ಡೈನಮಿಕ್ ಸರ್ಮನ್ ಪ್ರಸಂಗದಲ್ಲಿ ಆತನು ಮಾಡಿದಾಗ ಅವನಿಗೆ ಗೊತ್ತಿತ್ತು, ನನಗೆ ಖಂಡಿತವಾಗಿ ಶಿಕ್ಷೆ ಆಗ್ತದೆ, ಅಥವಾ ಈ ನನ್ನ ಸನ್ಹೆದ್ರಿನವರು ನನಗೆ ಶಿಕ್ಷೆ ಕೊಡ್ತಾರೆ, ಮರಣ ಶಿಕ್ಷೆನೂ ಕೊಡ್ಬೋದು ಎನ್ನುವಂತಹ ಒಂದು ವಿಚಾರ ಅವನಿಗೆ ಖಂಡಿತವಾಗಿತ್ತು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಆದ್ರೂ ಕೂಡ ಸ್ಟೆಫನನ ಜೀವನದಲ್ಲಿ ಅಥವಾ ಅವನ ಪ್ರಸಂಗವನ್ನ ನಾವು ನೋಡುವಾಗ ಅದಕ್ಕಾಗಿ ಆತನು ತನ್ನನ್ನು ಸಮರ್ಥಿಸಿಕೊಳ್ಳಿಲ್ಲ, ಆದರೆ ಯಾವ ರೀತಿಯಾಗಿ ದೇವರ ಕಾರ್ಯಗಳು ಇಸ್ರಾಯೇಲರಲ್ಲಿ ಕಂಡು ಬರ್ತವೆ ಎಂಬುದನ್ನ ಆತನು ಸಮರ್ಥಿಸುವವನಾಗಿದ್ದಾನೆ. ಹೌ ಗಾಡ್ ವಾಸ್ ವರ್ಕಿಂಗ್ ಅಮಂಗ್ಸ್ ದ ಪೀಪಲ್ ಆಫ್ ಇಸ್ರಾಯಲೈಟ್ಸ್ ಎಂಬುದರ ಒಂದು ಸಮರ್ಥನೆ ಅಲ್ಲಿ ನಮಗ ಕಂಡು ಬರ್ತದೆ. ಅವನಿಗೆ ಅವ್ರು ಹೇಳಿದ್ರು ಏನಂತ ಹೇಳಿ, ನಿನಗೇನಾದ್ರೂ ಸಮರ್ಥಿಸಿಕೊಳ್ಳೋದಕ್ಕಿದ್ರೆ ನೀನ್ ಮಾಡಬಹುದು. ದೇ ಗೇವ್ ಅನ್ ಅಪರ್ಚುನಿಟಿ ಫಾರ್ ಹಿಮ್ ಟು ಗಿವ್ ದ ಡಿಫೆನ್ಸ್ ಅಂತ ಹೇಳಿ. ಆದ್ರೆ ಸ್ಟೆಫನನು ಅದಕ್ಕೆ ಮುಂದಾಗದೆ ಆತನು ಮಾಡಿದಂಥ ಅದ್ಭುತವಾದಂಥ ಪ್ರಸಂಗ ದೇವರ ವಿಷಯಗಳಿಗಾಗಿ ಇತ್ತು, ದೇವರ ಯೋಜನೆಗಳಿಗಾಗಿತ್ತು, ದೇವರ ಜನರಿಗಾಗಿ ಇತ್ತು, ದೇವರು ಕೊಟ್ಟಂಥ ಅವಕಾಶಗಳಿಗಾಗಿತ್ತು. ಎಲ್ಲಾ ವಿಷಯಗಳನ್ನ ನಾವು ಇವತ್ತು ಕ್ಲುಪ್ತವಾಗಿ ಸಂಕ್ಷಿಪ್ತವಾಗಿ ನೋಡ್ಲಿಕ್ಕಿದ್ದೇವೆ, ಯಾಕಂದ್ರೆ ಸಮಯ ಸಾಲುದಿಲ್ಲ ಬಹಳಷ್ಟು ವಿವರವಾಗಿ ನೋಡಿದ್ರೆ. ಹೀಗೆ ಲಕ್ಷ ಕೊಟ್ಟು ನೀವು ಕೇಳಿದ್ರೆ ಇದನ್ನ ನೆನ್ಪಿಟ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ, ಆಮೇಲೆ ಅದರ ಧ್ಯಾನ ಮಾಡಿ ಅದನ್ನ ನಿಮ್ಮ ಮೆಮರಿಯಲ್ಲಿ ಇಟ್ಬಿಡ್ರಿ. ಆಗ ನಿಮಗೆ ಬಹಳಷ್ಟು ಉಪಯೋಗ ಆಗ್ತದೆ. ಇತರರಿಗೂ ಅದನ್ನ ನೀವು ಹಂಚಿಕೊಂಡ್ರೆ ಇತರಿಗೂ ಸಹ ಅದರ ಆಶೀರ್ವಾದ ಸಿಗ್ತದೆ. ಈ ರೀತಿಯಾಗಿ ಈ ಅಧ್ಯಾಯವು ಯಾವ ರೀತಿಯಾಗಿ ಆರಂಭ ಆಗ್ತದೆ ಎಂಬುದನ್ನ ನೀವು ನೋಡುವಾಗ ಇಲ್ಲಿ ಆತನ ಹೇಳ್ತಾನೆ ನೋಡ್ರಿ. ಜಸ್ಟ್ ನಿಮಗೆ ಓದ್ತಿ ಹೇಳ್ತೀನಿ. ಪ್ರಭಾವ ಸ್ವರೂಪನಾದಂತಹ ದೇವರು, 2ನೇ ವಚನ, 7ನೇ ಅಧ್ಯಾಯ 2ನೇ ವಚನದಲ್ಲಿ ಪ್ರಭಾವ ಸ್ವರೂಪನಾದಂತಹ ದೇವರು ಅವನಿಗೆ ಕಾಣಿಸಿಕೊಂಡನು ಎಂಬುದಾಗಿ ಇಟ್ ಸ್ಟಾರ್ಟ್ಸ್ ವಿತ್ ಗ್ಲೋರಿಯಸ್ ಗಾಡ್, ಗಾಡ್ ಆಫ್ ಗ್ಲೋರಿಯಸ್ ಗಾಡ್, ದೇವರು ಪ್ರಭಾವ ಸ್ವರೂಪನಾದಂತಹ ದೇವರು ಎಂಬುದಾಗಿ ಅದು ಆರಂಭ ಆಗ್ತದೆ. ಓಕೆ, ಈಗ ನಾವು ಕೊನೆ ವಚನಕ್ಕೆ ಬರೋಣ. ಅಲ್ಲಿ ಕೊನೆ ವಚನಗಳಲ್ಲಿ ನಾವೇನ್ ನೋಡ್ತೇವೆ, 55ನೇ ವಚನಕ್ಕೆ ಬಂದ್ರೆ ಅಲ್ಲಿ 55ನೇ ವಚನದ ಮಧ್ಯಭಾಗದಲ್ಲಿ ನಾವು ನೋಡುವಾಗ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿರುವ ಯೇಸುವನ್ನು ಕಂಡನು. ಸೊ ನೋಡ್ರಿ, ಎಷ್ಟು ಸುಂದರವಾದಂತಹ ಪದಪ್ರಯೋಗಗಳು ಇಲ್ಲಿ ನಮ್ಗೆ ಕಾಣ್ತೇವೆ. ಮೊದಲೇದಾಗಿ ಏನ್ ಹೇಳ್ತಾನೆ ಅಂತಂದ್ರೆ ಪ್ರಭಾವ ಸ್ವರೂಪನಾದಂತಹ ದೇವರು. ಆಮೇಲೆ ಕೊನೆಯಲ್ಲಿ ಆತನೇನ್ ಹೇಳ್ತಾನಂತಂದ್ರೆ 55ನೇ ವಚನದಲ್ಲಿ ದೇವರ ಪ್ರಭಾವವನ್ನು, ಗಾಡ್ಸ್ ಗ್ಲೋರಿ, ಗಾಡ್ ಆಫ್ ಗ್ಲೋರಿ ಅಂಡ್ ಗಾಡ್ಸ್ ಗ್ಲೋರಿ ಎಂಬುದಾಗಿ ಇಲ್ಲಿ 2 ವಿಚಾರಗಳನ್ನ ನಾವಿಲ್ಲಿ ನೋಡ್ತೇವೆ. ಆರಂಭ ಎದರಿಂದ ಆಗ್ತದೆ ಅಂತಂದ್ರೆ ಪ್ರಭಾವ ಸ್ವರೂಪನಾದಂತಹ ದೇವರಿಂದ ಶುರು ಆಗ್ತದೆ. ಆಮೇಲೆ ಕೊನೆಗೊಳ್ತದೆ ಏನಂತಂದ್ರೆ ದೇವರ ಪ್ರಭಾವದಿಂದ ಅದು ಕೊನೆಗೊಳ್ತದೆ. ಬಹಳ ವಿಶೇಷವಾದಂತಹ ಒಂದು ವಿಚಾರ ಇಲ್ಲಿ ನಮ್ಗ ಕಂಡು ಬರ್ತದೆ. ಅಂದ್ರೆ ದೇವರ ಪ್ರಭಾವ, ದೇವರ ಮಹಿಮೆ, ದೇವರ ಗೌರವ, ಇದನ್ನ ನಾವು ಈ ಅಧ್ಯಾಯದಲ್ಲಿ ಕಾಣ್ಲಿಕ್ಕಿದ್ದೇವೆ. ಆರಂಭದಿಂದ ಹಿಡಿದು ಕೊನೆಯವರೆಗೂ ಇದರ ಒಂದು ವಿಷಯ ನಮ್ಗ ಇಲ್ಲಿ ಕಾಣ್ತದೆ. 3ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಅಬ್ರಹಾಮನಿಗೆ, ನಾನು ಹೇಳದಲ್ಲ ನಿಮ್ ಮೊದಲಿಗೆ, ಇಟ್ ಸ್ಟಾರ್ಟ್ಸ್ ವಿತ್ ಅಬ್ರಹಾಂ, ಎಂಡ್ಸ್ ವಿತ್ ಟೆಂಪಲ್ ಆಫ್ ದ ಟೆಂಪಲ್ ಬಿಲ್ಟ್ ಬೈ ಸಾಲಮನ್. 3ನೇ ವಚನದಲ್ಲಿ ಅಬ್ರಹಾಮನ ವಿಚಾರ ಅಲ್ಲಿ ಹೇಳಲಾಗಿದೆ. ನಾನು ಓದುವುದಿಲ್ಲ, ಓದ್ತಾ ಹೋದ್ರೆ ಬಹಳ ಸಮಯ ಆಗ್ತದೆ ಅಂತ ಹೇಳಿ ಜಸ್ಟ್ ನಿಮಗೆ ವಿವರಿಸ್ತಾ ಹೋಗ್ತೇನೆ. ವಚನ ನಂಬರ್ ಕೊಡ್ತೇನೆ, ನೀವು ಓದ್ಬಹುದು ಅಲ್ಲಿ. ಅಂದ್ರೆ ನೀವು ನಾನು ಹೇಳುವಾಗ ಅದನ್ನ ನೀವು ಓದಿ ತಿಳ್ಕೊಳ್ಬಹುದು, ಅಲ್ಲಿ ಕಂಡುಕೊಳ್ಬಹುದು. ಸ್ವದೇಶವನ್ನು ಮತ್ತು ಬಂಧು ಬಳಗವನ್ನ ಬಿಟ್ಟು
ನಾನು ತೋರಿಸುವ ದೇಶಕ್ಕೆ ಹೋಗು ಎಂಬುದಾಗಿ ಅಬ್ರಹಾಮನಿಗೆ ದೇವರು ಹೇಳಿದ. ಸೊ ಗಾಡ್ ಚೋಸ್ ಅಬ್ರಹಾಂ. ಬಹಳಷ್ಟು ಜನರು ಅಲ್ಲಿದ್ರು, ಆದ್ರೆ ದೇವರು ಆರಿಸಿಕೊಂಡಂಥವನು ಒಬ್ಬನು. ಅವನು ಯಾರಂತಂದ್ರೆ ಅಬ್ರಹಾಮ. ಅಬ್ರಹಾಮನು ಅವನು ಅಂದ್ರೆ ಆ ದೇವರನ್ನ ಅರಿತಂತಹ ಒಬ್ಬ ವ್ಯಕ್ತಿ ಆಗಿರ್ಲಿಲ್ಲ. ಅವನ ಹಿನ್ನೆಲೆ ನೀವು ನೋಡಿದ್ರೆ ಅವನು ಸಹ ಮೂರ್ತಿ ಪೂಜಕನಾಗಿದ್ದ. ಆದರೆ ದೇವರು ಆರಿಸಿಕೊಂಡು ಅವನನ್ನ ಯಾವ ರೀತಿಯಾಗಿ ಬದಲಾಯಿಸ್ತಾನೆ ನಂಬಿಕೆಯ ಮನುಷ್ಯನನ್ನಾಗಿ ಮಾಡ್ತಾನೆ. ಆತನು ದೇವರ ಒಬ್ಬ ಸ್ನೇಹಿತನದಾಗಿ ಕರೆಸಿಕೊಳ್ಳಲ್ಪಡ್ತಾನೆ ಎಂಬಂತಹ ಎಲ್ಲ ವಿಚಾರಗಳನ್ನ ನೋಡುವಾಗ ದೇವರ ಊಹಿಸ್ದಂಗೆ ಇರುವುದಿಲ್ಲ. ನಾವು ಊಹಿಸ್ತೇವೆ ಒಂದು ರೀತಿಯಲ್ಲಿ, ಆದ್ರೆ ದೇವರು ಮಾಡುವಂಥದ್ದು ಬೇರೆನೆ ಇರ್ತದೆ ಎಂಬುದನ್ನ ನಾವು ಯಾವಾಗ್ಲೂ ತಿಳ್ಕೊಂಡಿರ್ಬೇಕು. ನಾವು ಹೇಳ್ದ ಹಾಗೆ ಆಗ್ಬೇಕು, ನಾವು ಬೇಡಿಕೊಂಡ ಹಾಗೆ ನಮ್ಗೆ ಸಿಗ್ಬೇಕು, ನಾವು ವಿಚಾರ ಮಾಡಿದ ಹಾಗೆ ನಾವು ಸೇವೆ ಮಾಡಬೇಕು, ಇದು ನಮ್ಮ ವಿಚಾರ. ಆದರೆ ದೇವರು ಮಾಡುವಂಥದ್ದು ಬೇರೆ. ಯಾಕಂದ್ರೆ ಅವನು ಸರ್ವ ಸೃಷ್ಟಿಕರ್ತನಾಗಿದ್ದಾನೆ. ಅವನ ವಿಚಾರಗಳು ಆಲ್ ಏನಂತಾರೆ, ಆಲ್ ನೋಯಿಂಗ್ ಗಾಡ್ ಅಂಡ್ ಆಲ್ ಒಮ್ನಿಶಿಯಂಟ್ ಗಾಡ್, ಒಮ್ನಿ ಪ್ರೆಸೆಂಟ್ ಗಾಡ್, ಎಲ್ಲ ಕಡೆಗೆ ಇರುವಂತವನು. ಅಂಡ್ ಒಮ್ನಿ ಪೊಟೆಂಟ್ ಗಾಡ್ ಅಂದ್ರೆ ಸರ್ವಶಕ್ತನು, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ. ಆತನು ಸರ್ವಜ್ಞಾನಿಯಾಗಿರುವ ಕಾರಣ ಅವನ ವಿಚಾರಗಳು ಯಾವಾಗಲೂ ಅದ್ಭುತವಾದ ವೈಶಿಷ್ಟ್ಯಗಳಾಗಿರ್ತವೆ ಎಂಬುದನ್ನ ನಾವು ತಿಳ್ಕೊಂಡು ನಾವು ಹೇಳಿದನ್ನ ನಾವು ಸಮರ್ಥಿಸಿಕೊಳ್ಳಿಕ್ ಹೋಗ್ಬಾರ್ದು. ಆದರೆ ದೇವರ ಚಿತ್ತಕ್ಕೆ ಅದನ್ನ ಒಪ್ಪಿಸಿಕೊಟ್ಟು ಆತನು ಕೊಡುವಂತದ್ದನ್ನ ನಾವು ಸ್ವೀಕರಿಸ್ಬೇಕು. ಅಬ್ರಹಾಮನು ಇಲ್ಲಿ ಈ ಒಂದು ಮಾತನ್ನ ದೇವರು ಅವನಿಗೆ ಆರಿಸಿಕೊಂಡು ಹೇಳಿದಾಗ ದೊಡ್ಡ ಸವಾಲಾಗಿತ್ತು ಅವನಿಗೆ. ಯಾಕಂದ್ರೆ ದೇವರು ಕರೆದಂತಹ ದೇಶ ಅವನಿಗೆ ಗೊತ್ತಿರ್ಲಿಲ್ಲ, ಎಲ್ಲಿ ಏನು ಅಂತ ಹೇಳಿ ಅದು ಗೊತ್ತಿರ್ಲಿಲ್ಲ. ತನ್ನ ಜನರನ್ನ ಬಿಟ್ಟು ಹೋದ್ಮೇಲೆ ಯಾರ ಕಡೆಗೆ ಅಲ್ಲಿ ಹೋಗ್ಬೇಕು, ಅಲ್ಲಿ ನಾ ಹೇಗ್ ಜೀವಿಸ್ಬೇಕು, ನಾನು ಎಲ್ಲಿರ್ಬೇಕು, ಅನೇಕ ವಿಚಾರಗಳು ಅವನಿಗೆ ಬಂದಿರಬಹುದು. ಆದ್ರೆ ಅಂಥ ದೊಡ್ಡ ಸವಾಲು ಅವನಿಗೆ ಅವನ ಮುಂದಿದ್ರು ಕೂಡ ಅವನು ಏನ್ ಮಾಡ್ದ ಅಂತಂದ್ರೆ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟ. ಮತ್ತು ಆತನು ತನ್ನ ಸ್ವದೇಶದವರನ್ನ, ಬಂಧು ಬಳಗದವರನ್ನ ಬಿಟ್ಟು ಹೊರಟು ಬಿಟ್ಟನು ಅಂತ ಹೇಳಿ ಅವನ ಬಗ್ಗೆ ಓದುತ್ತೇವೆ. ಅಂದ್ರೆ ದೇವರ ಮಾತನ್ನ ನಂಬಿ ವಿಧೇಯನಾದನು ಎಂಬುದಾಗಿ ಇಲ್ಲಿ ಅವನ ಬಗ್ಗೆ ಹೇಳಲಾಗಿದೆ. ಆದ ಕಾರಣ ದೇವರ ಮಾತಿಗೆ ನಾವು ನಂಬುವಂಥದ್ದು ಮತ್ತು ವಿಧೇಯರಾಗುವಂಥದ್ದು ಬಹಳ ವಿಶೇಷವಾದಂಥ ಆತ್ಮೀಯ ಸತ್ಯ. ನೆನ್ಪಿಟ್ಕೊಳ್ರಿ ಇದನ್ನ ಯಾವಾಗಲೂ. ಟ್ರಸ್ಟ್ ಅಂಡ್ ಒಬೇ ಒಂದು ಹಾಡಿದೆ. ದರ್ ಇಸ್ ನೋ ಅದರ್ ವೇ ಟು ಬಿ ಹ್ಯಾಪಿ ಇನ್ ಜೀಸಸ್, ಟ್ರಸ್ಟ್ ಅಂಡ್ ಒಬೇ. ನೆನ್ಪಿಟ್ಕೊಳ್ರಿ, ನಂಬ್ರಿ, ವಿಧೇಯರಾಗ್ರಿ, ಬೇರೆ ಪರ್ಯಾಯ ಇಲ್ಲ, ಬೇರೆ ಮಾರ್ಗ ಇಲ್ಲ. ಇಫ್ ಟ್ರಸ್ಟ್ ಅಂಡ್ ಒಬೇ, ದರ್ ಇಸ್ ನೋ ಅದರ್ ವೇ ಫಾರ್ ಟು ಬಿ ಹ್ಯಾಪಿ ಇನ್ ಜೀಸಸ್. ಅಂದ್ರೆ ನೀವು ಯೇಸು ಸ್ವಾಮಿ ಅವರಲ್ಲಿ ಯಾವಾಗಲೂ ಸಂತೋಷವುಳ್ಳವರಾಗಿರ್ಬೇಕಾದ್ರೆ ಸತ್ಯ ನಂಬ್ರಿ ಮತ್ತು ವಿಧೇಯರಾಗ್ರಿ ಎಂಬುದಾಗಿ ಅಬ್ರಹಾಮನು ಇದನ್ನ ಮಾಡಿದನು ಅಂತ ಹೇಳಿ ಅವನ ಬಗ್ಗೆ ಇಲ್ಲಿ ನಾವು ಕಾಣ್ತೇವೆ. ಅವನಿಗೆ ಬೇರೆ ಯಾವುದೇ ಒಂದು ವಿಚಾರ ಇರಲಿಲ್ಲ, ಆದರೆ ದೇವರ ಮಾತನ್ನ ಆತನು ನಂಬಿದ. ಆಗ ದೇವರು ಅವನಿಗೆ ವಾಗ್ದಾನ ಮಾಡ್ತಾನೆ. 4ನೇ ವಚನಕ್ಕೆ ನೀವು ಬಂದ್ರೆ ಅಲ್ಲಿ ದೇವರು ಅವನಿಗೆ ವಾಗ್ದಾನ ಮಾಡ್ತಾನೆ. ನೋಡ್ರಿ, ಅವನಿಗೆ ಬ್ಲೆಸ್ಸಿಂಗ್ ಸ್ಟಾರ್ಟ್ ಆಗ್ಬಿಟ್ಟು. ಟ್ರಸ್ಟ್ ಅಂಡ್ ಒಬೇ ಯಾವಾಗ ಮಾಡ್ತಾನೆ, ನಂಬಿ ವಿಧೇಯನಾಗ್ತಾನೆ, ಅವಾಗ ಆಶೀರ್ವಾದಗಳ ಆರಂಭ ಶುರು ಆಯ್ತು. ದೇವರು ಅವನಿಗೆ ವಾಗ್ದಾನ ಕೊಟ್ಬಿಟ್ಟ. ಅವನ ಸಂತತಿ ಬಹಳ ದೊಡ್ಡ ಸಂತತಿ ಆಗ್ತದೆ. ಆಮೇಲೆ ಈ ಸ್ಥಳಕ್ಕೆ ಅದು ತಿರುಗಿ ಬರ್ತದೆ, ಈ ಸ್ಥಳವನ್ನು ನಾನು ಕೊಡ್ತೇನೆ ಎಂಬುದಾಗಿ ದೇವರು ಅಲ್ಲಿ ಹೇಳ್ತಾನೆ. ನೀವು 4ನೇ ವಚನ ಓದ್ರಿ, ಆಗ ನಿಮಗಲ್ಲಿ ವಿವರ ಇದೆ. ಆಗ ಅಬ್ರಹಾಮನು ಈ ದೇವರ ಮಾತನ್ನು ನಂಬಿದನು. ನಂಬಲಿಕ್ಕೆ ಅಸಾಧ್ಯ, ಯಾಕಂದ್ರೆ ಅವನಿಗೆ ಇನ್ನೂ ಮಕ್ಕಳಾಗಿರ್ಲಿಲ್ಲ, ಅವನ ಸಂತಾನ ಇರಲಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ದೇವರು ಅವನಿಗೆ ಹೇಳ್ತಾ ಇದೆ, ನಿನ್ನ ಸಂತತಿಯನ್ನ ನಾನು ತಿರುಗಿಲಿ ಕರ್ಕೊಂಡು ಬರ್ತೇನೆ ಎಂಬುದಾಗಿ ಹೇಳುವಾಗ ಅವನು ನಂಬಿಬಿಟ್ಟ. ಅಂದ್ರೆ ನಂಬಿಕೆಯನ್ನ ನಾವು ಎಷ್ಟು ಅಮೂಲ್ಯವಾದದ್ದು ಎಂಬುದು ಇಲ್ಲಿ ನಮಗ ತಿಳಿದು ಬರುವಂತಹ ಒಂದು ವಿಷಯ. ನಮ್ಮ ನಂಬಿಕೆ ದೃಢ ನಂಬಿಕೆ ಆಗಿರಬೇಕು. ಅದನ್ನ ನಾವು ದೇವರ ಮೇಲೆ ಯಾವಾಗಲೂ ಇಟ್ಟು ಅದರ ಮೂಲಕವಾಗಿ ಸಿಗುವಂತಹ ಆಶೀರ್ವಾದಗಳನ್ನ ಅನುಭವಿಸಬೇಕು. 5ನೇ ವಚನದಲ್ಲಿ ನಾವು ಬರುವಾಗ ನಿನ್ನ ಸಂತತಿಗೆ ಸ್ವಾಸ್ಥ್ಯವಾಗಿ ಕೊಡ್ತೇನೆ
ಅನ್ಯ ದೇಶದಲ್ಲಿ ಅವರು ಪ್ರವಾಸಿಗಳಾಗಿದ್ರು ಕೂಡ ಅವ್ರು ತಿರುಗಿ ಬರ್ತಾರೆ. 6ನೇ ವಚನದಲ್ಲಿ ಪ್ರವಾಸಿಗಳಾಗಿರೋರು ಎಂಬುದಾಗಿ ಹೇಳ್ತಾನೆ. 7ನೇ ವಚನದಲ್ಲಿ 400 ವರ್ಷಗಳಾದ್ಮೇಲೆ ಅವರು ಅನ್ಯ ದಾಸರಾಗಿ ಅವರನ್ನ ತಿರುಗಿ ನಾನು ಈ ದೇಶಕ್ಕೆ ತೆಗೆದುಕೊಂಡು ಬರ್ತೇನೆ. ನೀನೇನೋ ಈಗ ಬಿಟ್ಟು ಹೊಂಟಿದ್ದಿ, ಆದರೆ ನಾನು ಅವರನ್ನ ನನ್ನ ಯೋಜನೆಗೆ ಅನುಸಾರವಾಗಿ ತಿರುಗಿ ಕರ್ಕೊಂಡು ಬರ್ತೇನೆ ಎಂಬುದಾಗಿ ಅಬ್ರಹಾಮನಿಗೆ ದೇವರು ಹೇಳ್ತಾನೆ. 8ನೇ ವಚನದಲ್ಲಿ ನೀವು ಬರುವಾಗ ನನ್ನನ್ನು ಆರಾಧಿಸುವರು ಎಂಬುದಾಗಿ ಹೇಳ್ತಾನೆ. ದೇವರ ಆರಾಧನೆಯನ್ನು ಸಹ ಆತನ ಜನರು ಮಾಡ್ತಾರೆ ಮುಂದಿನ ದಿವಸಗಳ ಅಥವಾ ಮುಂದಿನ ವರ್ಷಗಳಲ್ಲಿ ಎಂಬುದಾಗಿ ಅಲ್ಲಿ ಅಬ್ರಹಾಮನಿಗೆ ದೇವರು ಬಹಳ ಮುಂದಿನ ವಿಚಾರಗಳನ್ನು ಇಲ್ಲಿ ಹೇಳಿಬಿಟ್ಟದ್ದು ನಮಗೆ ಕಂಡು ಬರ್ತದೆ. ಈ ಎಲ್ಲಾ ವಚನಗಳು ಏನಾಗಿವೆ ಅಂತಂದ್ರೆ ಅಬ್ರಹಾಮನು ಮತ್ತು ದೇವರ ವಿಷಯವಾಗಿವೆ. ಅಬ್ರಹಾಮನು ದೇವರ ಸ್ನೇಹಿತನಾಗಿದ್ದನು ಎಂಬುದಾಗಿಯೂ ಸಹ ನಾವು ಯಾಕೋಬನ ಪತ್ರದಲ್ಲಿ ನೋಡ್ತೇವೆ. ಯೇಸು ಸ್ವಾಮಿಯವರು ಸಹ ಈ ಮಾತನ್ನ ತನ್ನ ಶಿಷ್ಯರಿಗೆ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತಾರೆ. ನೆನ್ಪಿಟ್ಕೊಡ್ರಿ, ಬಹಳ ಸುಂದರವಾದಂತ ಒಂದು ಸಂಬಂಧ ಇಲ್ಲಿ ನಾನು ಕಲ್ಪಿಸಿಕೊಡ್ತಾ ಇದ್ದೇನೆ ನಿಮ್ಗೆ. ಅಬ್ರಹಾಮ ಮತ್ತು ದೇವರು ಇವರ ನಡುವೆ ಯಾವ ರೀತಿಯಾಗಿ ಸಂಬಂಧ ಇತ್ತು ಎಂಬುದಾಗಿ ನೋಡುವಾಗ, ನಂಬಿದಾಗ ದೇವರು ಅಬ್ರಹಾಮನಿಗೆ ತನ್ನ ಸ್ನೇಹಿತನ ಒಂದು ಸ್ಥಾನ ಕೊಡ್ತಾನೆ. ಯಾವಾಗ ಯೇಸು ಸ್ವಾಮಿಯವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ ಏನಂತ ಹೇಳಿ, ಇನ್ನು ಮೇಲೆ ನಾನು ನಿಮ್ಮನ್ನ ನನ್ನ ಸ್ನೇಹಿತರನ್ನಾಗಿ ಕರಿತೇನೆ ಎಂಬುದಾಗಿ. ಯಾಕಂದ್ರೆ ಸ್ನೇಹಿತರ ಎಂಬುದಾಗಿ ನಾನು ಕರೆಯುವಾಗ ನಾನು ನನ್ನ ಎಲ್ಲಾ ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಿಷಯವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಯೋಜನೆಗಳ ವಿಷಯವಾಗಿ ಹೇಳಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಶಿಲುಬೆಯ ವಿಷಯವಾಗಿ ಸಾರುವುದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಎಂಬುದಾಗಿ ಯೇಸು ಸ್ವಾಮಿಯವರು ಕಡೆಯ ರಾತ್ರಿ ಭೋಜನದ ಒಂದು ಸಮಯದಲ್ಲಿ ಆ ಮೇಲುಪ್ಪರಿಗೆಯಲ್ಲಿ ಈ ಮಾತುಗಳನ್ನ ತಮ್ಮ ಶಿಷ್ಯರಿಗೆ ಹೇಳ್ತಾ ಇರುವುದು ನಮಗ ಕಂಡು ಬರ್ತದೆ. ಆತನ ಆಜ್ಞೆಗಳಿಗೆ ವಿಧೇಯರಾಗೋದ್ರ ಬಗ್ಗೆ, ಅಂದ್ರೆ ನೀವು ನನ್ನ ಸ್ನೇಹಿತರಾದಾಗ ನೀವೇನ್ ಮಾಡ್ತೀರಿ, ನನ್ನ ಆಜ್ಞೆಗಳಿಗೆ ವಿಧೇಯರಾಗ್ತೀರಿ. ಆಮೇಲೆ ದೇವರ ಯೋಜನೆಗಳನ್ನ ನಿಮಗೆ ದೇವರು ತಿಳಿಸ್ತಾನೆ. ಅಷ್ಟೇ ಅಲ್ಲದೆ ಒಬ್ಬ ಮಿತ್ರನು ತನ್ನ ಮಿತ್ರನಿಗೋಸ್ಕರವಾಗಿ ಪ್ರಾಣ ಕೊಡ್ತಾನೆ. ಅಂದ್ರೆ ನಾನು ನಿಮ್ಮ ಸಲುವಾಗಿ ನಮ್ಮ ಪ್ರಾಣ ಕೊಡ್ತೇನೆ ಎಂಬಂತಹ ಎಲ್ಲಾ ವಿಚಾರಗಳನ್ನ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳಿದಂತೆ ಇಲ್ಲಿ ದೇವರ ಅಬ್ರಹಾಮನಿಗೆ ಸ್ನೇಹಿತನಾದಂಥ ಅಬ್ರಹಾಮನಿಗೆ ತನ್ನ ಎಲ್ಲಾ ಮುಂದಿನ ವಿಷಯಗಳನ್ನ ತಿಳಿಸಿ ಕೊಡ್ತಾ ಇರುವಂತಹ ಒಂದು ವಿಚಾರ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ದೇವರೊಂದಿಗೆ ನಾವು ಎಷ್ಟು ಸ್ನೇಹದಿಂದ ಇರ್ತೇವೆ ಅಷ್ಟು ನಮಗ ಒಳ್ಳೆಯದಾಗ್ತಾ ಹೋಗ್ತದೆ. ಆತನ ಅದ್ಭುತ ವಿಷಯಗಳನ್ನ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ, ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ನೆನಪಿಟ್ಕೊಳ್ರಿ, ಎಷ್ಟು ಅವಶ್ಯವಾಗಿದೆ ಈ ಒಂದು ಸ್ನೇಹ, ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಇರುವಂತಹ ಸ್ನೇಹ. ಅಬ್ರಹಾಮ್ ಮತ್ತು ದೇವರ ಸ್ನೇಹ ನೆನ್ಪಿಟ್ಕೊಡ್ರಿ. ಯೇಸು ಸ್ವಾಮಿ ಶಿಷ್ಯರ ನಡುವೆ ಇದ್ದಂತಹ ಸ್ನೇಹ ನೆನ್ಪಿಟ್ಕೊಡ್ರಿ. ನಮ್ಮ ಮತ್ತು ಯೇಸು ಸ್ವಾಮಿಯ ಮಧ್ಯದಲ್ಲಿ ಇರುವಂತಹ ಸ್ನೇಹ ಅದು ಹೇಗಿದೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳೋಣ, ಸುಧಾರಿಸ್ಕೊಳ್ಳೋಣ, ಅದನ್ನು ಹೆಚ್ಚಾಗಿ ಮಾಡ್ತಾ ಹೋಗೋಣ. ವಚನ 8ರಲ್ಲಿ ನಾವು ಬರುವಾಗ ಅಲ್ಲಿ ದೇವರೊಂದು ಒಡಂಬಡಿಕೆಯನ್ನು ಕೂಡ ಮಾಡ್ಕೊಳ್ತಾನೆ. ಒನ್ ಕವೆನೆಂಟ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಒಡಂಬಡಿಕೆಯನ್ನ, ಒಪ್ಪಂದವನ್ನ ಅಲ್ಲಿ ದೇವರು ಮಾಡ್ಕೊಳ್ತಾನೆ. ಆ ಒಪ್ಪಂದ ಏನಾಗಿತ್ತು ಅಂತಂದ್ರೆ ಸುನ್ನತಿ, ಅದೊಂದು ಗುರುತಾಗಿತ್ತು. ದಟ್ ವಾಸ್ ಒಂದು ಗುರುತು, ಸೈನ್ ಆಗಿತ್ತು ಅಂತ ಹೇಳಿ ಅದರ ಬಗ್ಗೆ ನಾವು 8ನೇ ವಚನದಲ್ಲಿ ಓದ್ತೇವೆ. ಆಮೇಲೆ ಮುಂದೆ ಅಬ್ರಹಾಮನಿಗೆ 100 ವರ್ಷದವನಾದಾಗ ಇಸಾಕನು ಹುಟ್ಟಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆಮೇಲೆ ಇಸಾಕನಿಗೆ ಆದಂತಹ ಮಕ್ಕಳ ವಿಷಯವಾಗಿ ನಾವು ನೋಡ್ತೇವೆ. 12 ಜನ ಮಕ್ಕಳು, ಒಬ್ಬ ಮಗಳು. ಹೀಗೆ 13 ಜನರನ್ನ ಯಾಕೋಬನು ಪಡೆದುಕೊಂಡ. 12 ಜನ ಮೂಲ ಪಿತೃಗಳು ಎಂಬುದಾಗಿ ಅಲ್ಲಿ ಕರೆಯಿಸಿಕೊಳ್ಳೋರು ಬರ್ತಾರೆ. ಅವರ ವಿಷಯವಾಗಿ ದೇವರು ಯಾವ ರೀತಿಯಾದ ಯೋಜನೆಯನ್ನು ಮಾಡಿದನು ಎಂಬಂತಹ ವಿಚಾರಗಳನ್ನ ನಾವು 9ರಿಂದ 16 ವಚನಗಳಲ್ಲಿ ಕಾಣ್ತೇವೆ. 9, 10, 11, 12, 13, 14, 15, 16 ವಚನಗಳಲ್ಲಿ ನಾವು ಸ್ಪಷ್ಟವಾಗಿ ಅದರ ಬಗ್ಗೆ ಹೇಳಿದ್ದು ನಮಗೆ ಇಲ್ಲಿ ಕಂಡು ಬರ್ತದೆ. ಅಂದ್ರೆ ಅಬ್ರಹಾಂ, ಇಸಾಕ್, ಯಾಕೋಬ್ ಇವರ ದೇವರು ಅಂತ ಹೇಳಿ, ಮೂಲ ಪಿತೃಗಳ ದೇವರು ಎಂಬುದಾಗಿ ದೇವರು ಹಳೆ ಒಡಂಬಡಿಕೆಯಲ್ಲಿ ಕರೆಸಿಕೊಳ್ತಾನೆ. ಅಂದ್ರೆ ಅಬ್ರಹಾಂ, ಇಸಾಕ್, ಯಾಕೋಬರ ದೇವರು ಎಂಬುದಾಗಿ ಆತನಿಗೆ
ಹೇಳ್ತಾ ಇದ್ರು ಎಂಬುದಾಗಿ ನಮಗ ಅಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ಅಬ್ರಹಾಂ, ಇಸಾಕ್, ಯಾಕೋಬನ 12 ಜನ ಮಕ್ಕಳು, ಅದರಲ್ಲಿ ನಾವು ಯೋಸೇಫನ ವಿಷಯವಾದ ವಿವರಣೆಯನ್ನ ಹೆಚ್ಚಾಗಿ ನಾವು 9 ರಿಂದ 16 ವಚನಗಳಲ್ಲಿ ನಾವು ಕಾಣ್ತೇವೆ. ನಿಮ್ಮೆಲ್ಲರಿಗೆ ಗೊತ್ತದೆ ಅವನ ವಿಷಯವಾಗಿ. ಅವನ ಒಂದು ಜೀವನ ಅದೇನಾಗಿತ್ತು ಅಂದ್ರೆ ಬಹಳ ಅಂದ್ರೆ ಯೇಸು ಸ್ವಾಮಿಗೆ ಬಹಳ ಸ್ಪಷ್ಟವಾದಂಥ ಮತ್ತು ಅಮೂಲ್ಯನಾದಂಥ ಒಬ್ಬ ವ್ಯಕ್ತಿಯಾಗಿ ನಮಗ ಹೋಲಿಕೆಯಲ್ಲಿ ಕಂಡು ಬರ್ತಾನೆ. ಯೇಸು ಸ್ವಾಮಿಯನ್ನ ಮತ್ತು ಯೋಸೇಫನ ಜೀವಿತವನ್ನ ನೀವು ಹೋಲಿಕೆ ಮಾಡಿದ್ರೆ ಬಹಳ ಸ್ಪಷ್ಟವಾದಂತಹ ವಿಚಾರಗಳಿವೆ ಮತ್ತು ಅಮೂಲ್ಯವಾಗಿ ಆತನು ಅಲ್ಲಿ ನಮಗ ಕಂಡು ಬರ್ತಾನೆ ಯೋಸೇಫನು ಎಂಬುದಾಗಿ ನಾವು ನೆನಪಿನಲ್ಲಿ ಇಟ್ಕೊಂಡಿರೋಣ. ಹಳೆ ಒಡಂಬಡಿಕೆಯ ಪಾತ್ರದಲ್ಲಿ ಅವನಿಗೆ ಏನೇನಾಯ್ತು ಎಂಬುದು ನಿಮ್ಮೆಲ್ಲರಿಗೆ ಗೊತ್ತಿದೆ. ಯೋಸೇಫನನ್ನ ಯಾವ ರೀತಿಯಾಗಿ ಅವರು ಮಾರಿದ್ರು, ಆಮೇಲೆ ಅವನು ಹೋಗಿ ಐಗುಪ್ತ ದೇಶಕ್ಕೆ ಮುಟ್ಟಿದ. ಐಗುಪ್ತ ದೇಶದಲ್ಲಿ ಫೋಟಿಫರ್ನ ಮನೆಯಲ್ಲಿದ್ದ, ಅಲ್ಲಿ ಅವನಿಗಾದಂತಹ ಅನ್ಯಾಯ. ಆಮೇಲೆ ಅವನನ್ನ ಸೆರೆಮನೆಯೊಳಗೆ ಹಾಕ್ತಾರೆ. ಸೆರೆಮನೆಯಲ್ಲಿ ದೇವರು ಅವನೊಂದಿಗಿದ್ದರಿಂದ ಅವನು ಮೇಲೆ ಬರ್ತಾನೆ. ಆಮೇಲೆ ಸೆರೆಮನೆಯ ಒಬ್ಬ ಇವ ಮೇಲ್ವಿಚಾರಕ ಅವನಿಗೆ ಎಲ್ಲಾ ಅಧಿಕಾರ ಕೊಡ್ತಾನೆ, ಕೈದಿಗಳನ್ನ ನೋಡ್ಕೊಳ್ಳುವಂತಹ ಅಧಿಕಾರ ಕೊಡ್ತಾನೆ. ಅಲ್ಲಿ 2 ಕೈದಿಗಳ ಕನಸನ್ನ ಯೋಸೇಫನು ಹೇಳಿದಾಗ ಒಬ್ಬ ಕೈದಿ ಸಾಯ್ತಾನೆ, ಮತ್ತೊಬ್ಬ ಅವನು ತಿರುಗಿ ಅರಮನೆ ಸೇರ್ತಾನೆ. ನನ್ನನ್ನ ನೆನಪು ಮಾಡಿಕೊಳ್ಳು ಎಂಬುದಾಗಿ ಹೇಳಿದಂಥ ಯೋಸೇಫನನ್ನ ಆ ಪಾನದಾಯಕ ಮರ್ತು ಬಿಡ್ತಾನೆ. 2 ವರ್ಷ ಮರಿತಾನೆ, ನೆನ್ಪಿಟ್ಕೊಳ್ರಿ. ಆಮೇಲೆ ಅರಸನಿಗೆ ಒಂದು ಕನಸು ಬೀಳ್ತದೆ, ಫರೋನ್ ಅರಸನಿಗೆ. ಆಗ ಕನಸಿನ ಅರ್ಥ ಯಾರು ಹೇಳ್ತಾರೆ? ಯಾರು ಹೇಳಲಿಕ್ಕಾಗಲಿಲ್ಲ. ಆಗ ಯೋಸೇಫನ ಸರದಿ ಬಂತು. ಪಾನದಾಯಕನಿಗೆ ನೆನಪಾಯ್ತು. ಹೌದು, ಅರಸನಿಗೆ ಹೋಗಿ ಹೇಳ್ದ ಅವನು, ನನ್ನ ಕನಸಿನ ಅರ್ಥವನ್ನು ಹೇಳಿದಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಹೇಳಿದ ಹಾಗೆ ಆಯ್ತು, ಮತ್ತು ಅವನು ನಿನ್ನ ಕನಸಿನ ಅರ್ಥವನ್ನು ಸಹ ಹೇಳ್ತಾನೆ ಎಂಬಂತ ಒಂದು ಧೈರ್ಯದ ಒಂದು ಉತ್ತರವನ್ನ ಕಂಡು ಫರೋವನ್ನು ಕೂಡಲೇ ಯೋಸೇಫನನ್ನ ತನ್ನ ಅರಮನೆಗೆ ಕರೆಸಿಕೊಳ್ತಾನೆ. ಆಮೇಲೆ ಅಲ್ಲಿ ಆದಂತಹ ವಿಚಾರಗಳೆಲ್ಲ ನಿಮ್ಗೆ ಗೊತ್ತಿದೆ. ಈ ರೀತಿಯಾಗಿ ಯೋಸೇಫನು ಯಾವ ರೀತಿಯಾಗಿ ಕಷ್ಟಕ್ಕೊಳಗಾದರೂ ಕೂಡ ದೇವರು ಅವನೊಂದಿಗಿದ್ದರಿಂದ ಯಾವ ರೀತಿಯಾಗಿ ದೇವರು ಅವನನ್ನ ಮೇಲಕ್ಕೆ ತಂದನು ಎಂಬುದಾಗಿ ನಮಗ ಕಂಡು ಬರ್ತದೆ. ನಮಗೆ ಎಷ್ಟು ಸಲ ಅನಿಸ್ಬಹುದು, ಯೋಸೇಫ್ ಎಲ್ಲಿದ್ದ? ಆತನು ತಂದೆಯೊಂದಿಗೆ ಕಾನಾನ್ ದೇಶದಲ್ಲಿದ್ದ. ಆದರೆ ಐಗುಪ್ತ ದೇಶಕ್ಕೆ ಅವನು ಯಾವ ರೀತಿಯಾಗಿ ಹೋದ? ಹೌ ಹಿ ವಾಸ್ ಸೆಂಟ್. ಇದನ್ನ ನಾವು ವಿಚಾರ ಮಾಡುವಾಗ ದೇವರು ಯಾವ ರೀತಿಯಾಗಿ ಯೋಜಿಸ್ತಾನೆ ಎಂಬುದನ್ನ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಅವನು ಒಬ್ಬ ಗುಲಾಮನು ಅಂತ ಹೇಳಿ ಮಾರಲ್ಪಡ್ತಾನೆ. ಮಾರಲ್ಪಟ್ಟ ಮೇಲೆ ಅವನು ನೇರವಾಗಿ ಎಲ್ಲಿ ಹೋಗ್ತಾನೆ? ಐಗುಪ್ತ ದೇಶಕ್ಕೆ. ಅವನು ಹೋದಂತಹ ಒಂದು ವಿಚಾರ, ಅಲ್ಲಿ ಯಾವ ರೀತಿಯಾಗಿ ಅವನು ಪ್ರಯಾಣ ಮಾಡಿ ಹೋದನು ಅಂತ ಹೇಳಿ ನಾವು ನೋಡುವಾಗ ದೇವರು ಅವನನ್ನು ಕರ್ಕೊಂಡು ಹೋಗ್ಬಿಟ್ಟ. ಗುಲಾಮನಾಗಿ ಅವನು ಹೋಗಿ ಅಲ್ಲಿ ಐಗುಪ್ತ ದೇಶವನ್ನ ಸೇರಿದ ಎಂಬಂತಹ ವಿಚಾರ ನಮ್ಮ ಮುಂದೆ ಇರಲಿ. ಅಂದ್ರೆ ದೇವ್ರು ಮಾಡುವಂತಹ ವಿಷಯಗಳು ಎಷ್ಟು ವಿಶೇಷವಾಗಿರ್ತವೆ ಅಂತ ಅವುಗಳನ್ನ ನಾವು ಗ್ರಹಿಸ್ಲಿಕ್ಕೂ ಆಗುದಿಲ್ಲ. ಯಾಕೆ ಹೀಗೆ ಆಗಿರ್ಬೇಕು ಅಂತ ಹೇಳಿ ನನಗೂ ಸಹ ಇತ್ತೀಚೆಗೆ ಅದರ ಒಂದು ಅರಿವಾಯ್ತು. ಯಾವ ರೀತಿಯಾಗಿ ದೇವರು ಯೋಸೇಫನನ್ನ ಐಗುಪ್ತ ದೇಶ ಮುಟ್ಟಿಸಿದ ಎಂಬುದಾಗಿ ವಿಚಾರ ಮಾಡುವಾಗ ಅದ್ಭುತವಾದ ರೀತಿ ಅವನನ್ನು ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಅವನು ಮಾರಲ್ಪಟ್ಟ ಮತ್ತು ಅವರು ತೆಗೆದುಕೊಂಡು ಹೋಗಿ ಐಗುಪ್ತ ದೇಶವನ್ನು ಅಲ್ಲಿ ಸೇರಿಸಿದ್ರು ಅಂತ. ಬೇರೆ ಎಲ್ಲಿ ಹೋಗ್ಲಿಲ್ಲ ಅವನು, ಆದ್ರೆ ನೇರವಾಗಿ ಐಗುಪ್ತ ದೇಶಕ್ಕೆ ಹೋಗಿ ಸೇರಿದ ಎಂಬುದಾಗಿ ನೋಡುವಾಗ ದೇವರ ಯೋಜನೆಗಳ ಅದ್ಭುತ ಎಷ್ಟು ವಿಶೇಷವಾಗಿರ್ತದೆ. ಈ ರೀತಿಯಾಗಿ ನಾವು ಯೋಸೇಫನು ಯೇಸು ಸ್ವಾಮಿ ಅವರ ಒಂದು ಹೋಲಿಕೆಯಲ್ಲಿ ಅದ್ಭುತವಾಗಿ ನಮಗ ವಿಚಾರಗಳು ಅಲ್ಲಿ ನಮಗೆ ಕಂಡು ಬರ್ತವೆ. ಯೋಸೇಫನು ಮಾರಲ್ಪಟ್ಟ, ಆಮೇಲೆ ಉನ್ನತಾಧಿಕಾರಿಯಾಗಿ ಏರಿಸಲ್ಪಟ್ಟ, ಆಮೇಲೆ ಅಣ್ಣಂದಿರು ಅವನು ಯಾವ ರೀತಿಯಾಗಿ ಅವನನ್ನ ಅವರು ಮೊದಲೇ ಸಲ ಬಂದಾಗ ಗುರುತಿಸ್ಲಿಲ್ಲ, 2ನೇ ಸಲ ಆತ ಬಂದಾಗ ಅವರು ಯೋಸೇಫನವ್ರನ್ನ ತನ್ನ ಗುರುತನ್ನು ಅವರಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡುವಾಗ ಎಷ್ಟು ವಿಶೇಷವಾದ ರೀತಿಯಲ್ಲಿ ಯೋಸೇಫನ ಜೀವನದಲ್ಲಿ ಘಟನೆಗಳು ಆಗ್ತವೆ ಎಂಬುದಾಗಿ. ಅವನು ತನ್ನ ಕುಟುಂಬದ ರಕ್ಷಕನೂ ಆದ. ಅಷ್ಟೇ ಅಲ್ಲದೆ ಐಗುಪ್ತ ದೇಶ ಮತ್ತು ಸುತ್ತಮುತ್ತಲಿರತಕ್ಕಂತಹ ಎಲ್ಲ ಬರ ಪೀಡಿತವಾದಂತಹ ಎಲ್ಲ ಸ್ಥಳದ ಜನರಿಗೆ ಆತನು ಸಾಕಿದಂತಹ ಒಬ್ಬ ವ್ಯಕ್ತಿ ಆದನು ಅಂತ ಹೇಳಿ ಅವನ ಬಗ್ಗೆ ನಾವು ಯೋಸೇಫನ ಬಗ್ಗೆ ನಾವು ಕಂಡುಕೊಳ್ತೇವೆ. ಈ ರೀತಿಯಾಗಿ
ವಚನ 16 ತನಕ ನಾವು ಈ ಎಲ್ಲಾ ವಿಷಯಗಳನ್ನ ಯೋಸೇಫನ ಬಗ್ಗೆ ಸ್ಥೇಫನನು ಅಲ್ಲಿ ಉಲ್ಲೇಖಿಸ್ತಾ ಇದ್ದಾನೆ. ಓಕೆ, ನೆನ್ಪಿಟ್ಕೊಳ್ರಿ, ಈ 4 ವ್ಯಕ್ತಿಗಳ ಬಗ್ಗೆ ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಅವರಿಂದ ಅಲ್ಲಿ ಕೆಲವು ಪಾಠಗಳನ್ನ ಸ್ಥೇಫನನು ಅವರಿಗೆ ತಿಳಿಸ್ಕೊಡ್ತಾನೆ. ನೋಡೋಣ ಆಮೇಲೆ ಮುಂದೆ ಏನಾಗ್ತದೆ ಅಂತಂದ್ರೆ, ಅಲ್ಲಿ 170 ಜನರು ಬಂದ್ರು ಅಂತ ಹೇಳಿದೆ. ಇಲ್ಲಿ 175 ಜನರು ಬಂದ್ರು ಎಂಬುದಾಗಿ ಒಂದು ಸ್ವಲ್ಪ ಡಿಫರೆನ್ಸ್, 5 ನಂಬರ್ ಡಿಫರೆನ್ಸ್ ಇದೆ. ಅದನ್ನ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ದಿಸ್ ಇಸ್ ನಾಟ್ ಎ ಡಿಫರೆನ್ಸ್, ಆದ್ರೆ ಗ್ರೀಕ್ ಸಂಖ್ಯೆ 170 ಬರ್ತದೆ, ಆಮೇಲೆ ಇಬ್ರಿಯ ಸಂಖ್ಯೆ 175 ಬರ್ತದೆ. ಇದನ್ನ ನೀವು ನೆನ್ಪಿಟ್ಕೊಡ್ರಿ. ಬೋತ್ ಆರ್ ಸೇಮ್, ಅದು ಅದರಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಗ್ರೀಕರ ಒಂದು ಕೌಂಟಿಂಗ್ ಸಿಸ್ಟಮ್ ಅಂಡ್ ಹಿಬ್ರೂ ಕೌಂಟಿಂಗ್ ಸಿಸ್ಟಮ್, ಇದರ ಮೂಲಕವಾಗಿ ಆ ಒಂದು ವ್ಯತ್ಯಾಸ ನಮಗ ಕಂಡು ಬರ್ತದೆ. ಆಮೇಲೆ ಏನಾಗ್ತದೆ, ಇನ್ನೊಂದು ಮಾತು ಅಲ್ಲಿ ನಮಗ್ ಕಂಡು ಬರ್ತದೆ, ಶೆಕೆಲ್ ಮತ್ತು ಮೆಕ್ಬೆಲ್. ಅಲ್ಲಿ ಯಾಕೋಬನನ್ನ ಅವರು ಎಲ್ಲಿ ಹೋಗಿ ಹೂಣಿಡ್ತಾರೆ ಎಂಬಂತಹ ವಿಚಾರವನ್ನ ಅಲ್ಲಿ ನಮಗ ಇಲ್ಲಿ 16ನೇ ವಚನದಲ್ಲಿ ಓದ್ತೇವೆ. ಅದೇನಂತಂದ್ರೆ, ಅಲ್ಲಿ ಅವನು ನಮ್ಮ ಪಿತೃಗಳಿಗೂ ತೀರಿ ಹೋದದ್ದು, ಅವರನ್ನ ಶೆಕೆಮಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಹೆಮೋರನ ಮಕ್ಕಳಿಂದ ಅಬ್ರಾಹ್ಮನು ಬೆಳ್ಳಿ ಕೊಟ್ಟು ಕೊಂಡುಕೊಂಡಿದ್ದ ಸಮಾಧಿಯೊಳಗೆ ಇಟ್ಟರು ಅಂತ ಹೇಳಿ. ಮೆಕ್ಬೆಲ್ದಲ್ಲಿ ಆಕ್ಚುಲಿ ಅಬ್ರಾಹ್ಮನ ಸಮಾಧಿ ಆಗಿತ್ತು, ಇಲ್ಲಿ ಶೆಕೆಮ್ ಅಂತ ಹೇಳಿ ಹೇಳಲ್ಪಟ್ಟಿದೆ. ಅಂದ್ರೆ ಇದರಲ್ಲಿ ಯಾವ ಒಂದು ವ್ಯತ್ಯಾಸ ನಾವು ಕಂಡುಕೊಳ್ಳೋದಿಲ್ಲ. ಸ್ವಲ್ಪ ನೀವು ಅದರ ಬಗ್ಗೆ ತಿಳ್ಕೊಂಡ್ರೆ, ಅಭ್ಯಾಸ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಅಬ್ರಾಹ್ಮನು ಶೆಕೆಮ್ನಲ್ಲಿಯೂ ಸಹ ಜಾಗ ತೆಗೆದುಕೊಂಡಿದ್ದ, ಆಮೇಲೆ ಹೆಬ್ರೋನ್ದಲ್ಲಿಯೂ ಸಹ ಜಾಗ ತೆಗೆದುಕೊಂಡಿದ್ದ, ಆಮೇಲೆ ಇಲ್ಲಿ ಹುಣಲ್ಪಟ್ಟಂತಹ ಯಾಕೋಬನು ಶೆಕೆಮ್ನಲ್ಲಿ ಎಂಬುದಾಗಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಅದರಲ್ಲಿ ಯಾವ ಒಂದು ವ್ಯತ್ಯಾಸವೂ ಇಲ್ಲ. ದಟ್ ಈಸ್ ಆಲ್ಸೋ ಕರೆಕ್ಟ್ ಇಂಟರ್ಪ್ರಿಟೇಷನ್ ಇದೆ, ಕರೆಕ್ಟ್ ರೆಕಾರ್ಡಿಂಗ್ ಇದೆ ಎಂಬುದು ನಾವು ತಿಳ್ಕೊಳ್ಬೇಕು. ಮುಂದೆ 38ನೇ ವಚನಕ್ಕೆ ನಾವು ನೇರವಾಗಿ 17ರಿಂದ 43 ವಚನಗಳ ಬಗ್ಗೆ ನಾವು ಓದುವಾಗ, ಅಲ್ಲಿ ಮೋಶೆಯ ವಿಷಯವಾದಂತಹ ವಿವರವಾದಂತಹ ಒಂದು ಚರಿತ್ರೆ ಇದೆ. ಸ್ಥೇಫನನು ಎಷ್ಟು ಇಂಟೆಲಿಜೆಂಟ್ ಇರಬಹುದು ಎಂಬುದಾಗಿ ನೀವು ಊಹಿಸ್ರಿ. ಯವನಸ್ಥನಾಗಿದ್ದ, ಆತನು ಸಹಾಯಕ ಸಭಾ ಸೇವಕನಾಗಿದ್ದ. ಅದೇ ರೀತಿಯಾಗಿ ದೇವರ ವಾಕ್ಯದಲ್ಲಿ ಆತನು ಪರಿಣಿತನಾಗಿದ್ದ ಎಂಬುದಾಗಿ ಹೇಳಬಹುದು. ಹಿ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ದ ವರ್ಡ್ ಆಫ್ ಗಾಡ್. ಅಷ್ಟು ನೇರವಾಗಿ ಸ್ಪಷ್ಟವಾಗಿ ಇಲ್ಲಿ 7ನೇ ಅಧ್ಯಾಯದುದ್ದಕ್ಕೂ ಆತನು ಇಸ್ರಾಯೇಲರ ಚರಿತ್ರೆಯನ್ನ ವರ್ಣಿಸ್ತಾ ಹೋಗುವುದು ನಮಗೆ ಕಂಡು ಬರ್ತದೆ. ಮೋಶೆ ವಿಷಯವಾಗಿ ಆತನು ನಾವು ನೋಡುವಾಗ, ಅಲ್ಲಿ ಆತನು ಇಸ್ರಾಯೇಲರ 3 ಪಿತೃಗಳು ಮತ್ತು ನಾಯಕರ ವಿಷಯವಾಗಿ ಅವರು ಯಾವ ರೀತಿಯಾಗಿ ಆಶೀರ್ವಾದ ಹೊಂದಿದ್ರು ಎಂಬುದನ್ನ ಅಲ್ಲಿ ಆತನು ತಿಳಿಸ್ತಾನೆ. ಅಲ್ಲಿದ್ದಂತಹ ಜನರು ಕೇಳ್ತಾ ಇದ್ದಾರೆ ಈ ಪ್ರಸಂಗವನ್ನ. ಹಿರಿಯರು ಕೇಳ್ತಾ ಇದ್ದಾರೆ, ಮಹಾಯಾಜಕನು ಕೇಳ್ತಾ ಇದ್ದಾನೆ, ಯಾಜಕನು ಕೇಳ್ತಾ ಇದ್ದಾನೆ, ಸನೇದ್ರಿಂದ ಜನರು ಕೇಳ್ತಾ ಇದ್ದಾರೆ. ಅವರಿಗೆಲ್ಲ ಹೇಳ್ತಾ ಇದ್ದಾನೆ ಸ್ಥೇಫನನು. ಅವರಿಗೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರಿ, ಇಸ್ರಾಯೇಲ್ರ ಮೂಲ ಪಿತೃಗಳು ಮತ್ತು ನಾಯಕರು ಆಶೀರ್ವಾದ ಹೊಂದಿದ್ದು ಎಲ್ಲಿ? ನೀವು ವಿಚಾರ ಮಾಡ್ರಿ, ನೀವು ಇದನ್ನು ತಿಳ್ಕೊಳ್ರಿ ಅಂತ ಹೇಳ್ತಾನೆ. ಅವರು ಎಲ್ಲಿ ಹೊಂದಿದ್ದು ಅಂತಂದ್ರೆ, ಇಸ್ರಾಯೇಲ್ ದೇಶದ ಹೊರಗೆ ಅವರು ಹೊಂದಿದ್ರು ಎಂಬುದನ್ನ ನೀವು ನೆನಪು ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಧರ್ಮಶಾಸ್ತ್ರ ಕೊಟ್ಟದ್ದು ಎಲ್ಲಿ? ಸಿನಾಯ್ ಬೆಟ್ಟದಲ್ಲಿ, ದೇಶದ ಹೊರಗೆ ಕೊಡಲ್ಪಟ್ಟಿತು. ಆಮೇಲೆ ಮುಂದೆ ನಾವು ನೋಡುವಾಗ ದೇವರ ಆಲಯ, ದೇವರ ದರ್ಶನ ಗುಡಾರ, ಅದು ಎಲ್ಲಿ ಕಟ್ಟಲ್ಪಟ್ಟಿತು? ಇಸ್ರಾಯೇಲ್ ದೇಶದಲ್ಲಿ ಅಲ್ಲ, ಅದು ಅರಣ್ಯ ಪ್ರದೇಶದಲ್ಲಿ ಅದನ್ನ ಮೋಶೆ ಅದನ್ನ ಗುಡಾರವನ್ನು ಹಾಕಿಸಿದ್ದು ನಿಮಗೆ ಎಲ್ಲರಿಗೂ ಗೊತ್ತಿದ್ದಂಥ ಮಾತು. ಹೀಗೆ ಧರ್ಮಶಾಸ್ತ್ರ ಕೊಟ್ಟದ್ದು ದೇಶದ ಹೊರಗೆ, ಇಸ್ರಾಯೇಲ್ ದೇಶದ ಹೊರಗೆ. ದೇವದರ್ಶನ ಗುಡಾರ ಕಟ್ಟಿದ್ದು ಇಸ್ರಾಯೇಲ್ ದೇಶದ ಹೊರಗೆ. ಆಮೇಲೆ 45ನೇ ವಚನಕ್ಕೆ ನೀವು ಬರುವಾಗ, ಅಲ್ಲಿ ದೇವಾಲಯವೂ ಸಹ ದಾವೀದನ ಕಾಲದಲ್ಲಿ ಯೋಜಿಸಲ್ಪಟ್ಟರೂ ಕೂಡ ದೇವರು ಅದನ್ನ ಅನುಮತಿ ಕೊಡ್ಲಿಲ್ಲ, ಆದ್ರೆ ಅವನ ಮಗನ ಕಾಲದಲ್ಲಿ ಅದರ ಕಟ್ಟುವಿಕೆ ಆಯ್ತು ಎಂಬುದಾಗಿ ಅಲ್ಲಿ ಆತನು ಹೇಳುವುದನ್ನ ನೀವು ನೋಡ್ತೀರಿ. ಹೀಗೆ ದೇವರ ವಾಕ್ಯದಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥ 66ನೇ ಅಧ್ಯಾಯ 1ನೇ ವಚನದಲ್ಲಿ ಒಂದು ಮಾತು ಹೇಳಲ್ಪಟ್ಟಿದೆ. ಅದೇನಂತಂದ್ರೆ, ಆಕಾಶವು ನನ್ನ ಸಿಂಹಾಸನ ಮತ್ತು ಭೂಮಿಯು ನನ್ನ ಪಾದಪೀಠ. ಆಕಾಶವು ನನ್ನ ಸಿಂಹಾಸನ ಮತ್ತು ಭೂಮಿಯು ನನ್ನ ಪಾದಪೀಠ. ಆದ ಕಾರಣ
ನಾನು ಮನೆಯಲ್ಲಿ ಕಟ್ಟಿದಂತಹ ಆಲಯದಲ್ಲಿ ಇರುವವನಲ್ಲ ಎಂಬುದಾಗಿ ನೇರವಾಗಿ ಅಲ್ಲಿ ಹೇಳಲಾಗಿದೆ. ಈ ಜನರು ಏನ್ ವಿಚಾರ ಮಾಡ್ತಾ ಇದ್ರು ಅಂತಂದ್ರೆ, ದೇವರ ಆಲಯದಲ್ಲೇ ಇರ್ತಾನೆ ದೇವರು, ಆ ದೇವರ ಒಂದು ಪ್ರಸನ್ನತೆ ದೇವರ ಆಲಯದಲ್ಲೇ ಇರ್ತದೆ ಎಂಬಂತಹ ವಿಚಾರ ಅವರಲ್ಲಿ ಅವರ ತಲೆಯಲ್ಲಿ ಇತ್ತು. ಆದ ಕಾರಣ ಸ್ಟೇಫನನು ಅದನ್ನ ಸ್ಪಷ್ಟವಾಗಿ ಅವರಿಗೆ ಹೇಳ್ತಾ ಇದ್ದಾನೆ. ಅದೇನಂತಂದ್ರೆ, ದೇವರ ಆಲಯ ಇರುವುದು ಎದಕ್ಕಾಗಿ? ದೇವರ ಆರಾಧನೆಗಾಗಿ, ದೇವರ ಪ್ರಾರ್ಥನೆಗಾಗಿ. ದೇವರು ಅಲ್ಲಿ ಇರ್ತಾನೆ ಅಂತಲ್ಲ, ಆದ್ರೆ ದೇವರು ಎಲ್ಲ ಕಡೆಗೆ ಸರ್ವವ್ಯಾಪಿ ಆದಂತಹ ದೇವರಾಗಿದ್ದಾನೆ ಎಂಬುದನ್ನು ನೀವು ತಿಳ್ಕೊಳ್ರಿ ಎಂಬುದಾಗಿ ಅಲ್ಲಿದ್ದಂತಹ ಜನರಿಗೆ ಆತನು ನೇರವಾಗಿ ಹೇಳುವುದನ್ನ ನಾವಿಲ್ಲಿ ಕಾಣ್ತೇವೆ. ನೋಡ್ರಿ, ಎಷ್ಟು ಅವನಲ್ಲಿ ಕಾನ್ಫಿಡೆನ್ಸ್ ಇತ್ತು ಎಂಬುದಾಗಿ ನಮಗಿಲ್ಲಿ ಕಂಡು ಬರ್ತದೆ. ನೇರವಾಗಿ ಸ್ಪಷ್ಟವಾಗಿ ಉದಾಹರಣೆಗಳೊಂದಿಗೆ ಆತನು ಇಲ್ಲಿ ಅವರಿಗೆ ವಿವರಣೆಯನ್ನ ಕೊಡ್ತಾ ಇದ್ದಾನೆ. ಮುಂದೆ ನಾವು ನೋಡೋಣ. ಈ ಚರಿತ್ರೆಯಲ್ಲಿ ಇಸ್ರಾಯೇಲ್ರು ದೇವರನ್ನ ವಿರೋಧಿಸುವುದನ್ನು ನಾವು ಕಾಣ್ತೇವೆ. ಈ ಚರಿತ್ರೆಯನ್ನ ನೀವು ನೋಡ್ತಾ ಬಂದ್ರೆ ಅಲ್ಲಿ ಇಸ್ರಾಯೇಲ್ರು ಯಾವ ರೀತಿಯಾಗಿ ದೇವರನ್ನ ವಿರೋಧಿಸ್ತಾ ಇದ್ರು. ದೇವರು ಅವರಿಗೆ ಒಳ್ಳೆ ಒಳ್ಳೆ ವಿಷಯಗಳನ್ನು ಕೊಡ್ತಿದ್ದ, ಒಳ್ಳೆಯ ಮನ್ನ ಕೊಡ್ತಿದ್ದ, ಒಳ್ಳೆಯ ಲಾವಕಿಗಳನ್ನು ಕೊಡ್ತಿದ್ದ, ಬಂಡೆಯೊಳಗಿಂದ ನೀರು ಕೊಡ್ತಿದ್ದ, ಅವರ ಬಟ್ಟೆಗಳು ಸವಿತಿರ್ಲಿಲ್ಲ, ಅವರ ಪಾದರಕ್ಷೆಗಳು ಅವು ಸವಿತಿರ್ಲಿಲ್ಲ. ಆಮೇಲೆ ಏನಂತಾರೆ ಅದಕ್ಕೆ, ಕ್ಲೌಡ್, ಪಿಲ್ಲರ್ ಆಫ್ ಕ್ಲೌಡ್, ಆ ಒಂದು ಮೇಘದ ಒಂದು ಸ್ತಂಭದೋಪಾದಿಯಲ್ಲಿ ಅವರಿಗೆ ಬಿಸಿಲು ಹತ್ತನ್ನು ನೋಡ್ತಿದ್ದ, ಅಗ್ನಿಯ ಒಂದು ಸ್ತಂಭದಿಂದ ಅವರಿಗೆ ಬೇಕಾದಂತಹ ಚಳಿಯಿಂದ ರಕ್ಷಿಸ್ತಿದ್ದ. ಇಷ್ಟೆಲ್ಲ ಮಾಡಿದ್ರು ಕೂಡ ಕೆಂಪು ಸಮುದ್ರವನ್ನು ವಿಭಾಗಿಸಿ ಒಣನೆಲದ ಮೇಲೆ ಅವ್ರನ್ನ ಕರ್ಕೊಂಡು ಬಂದ. ಇಷ್ಟೆಲ್ಲ ಮಾಡಿದ್ರು ಕೂಡ ಅವರು ಏನ್ ಮಾಡಿದ್ರು ಅಂತಂದ್ರೆ, ದೇವರನ್ನ ಅವ್ರು ಏನ್ ಮಾಡ್ತಿದ್ರು, ಯಾವಾಗ್ಲೂ ಎದುರಿಸ್ತಾ ಇದ್ರು ಎಂಬುದಾಗಿ ನಮಗ ಅವರ ಚರಿತ್ರೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. 51ರಿಂದ 53 ವಚನಗಳಲ್ಲಿ ನಮಗ ಸ್ಪಷ್ಟವಾದ ಒಂದು ವಿಚಾರ ಅಲ್ಲಿ ಹೇಳಲ್ಪಟ್ಟಿದೆ. ನಿಮ್ಮ ಪಿತೃಗಳ ಹಾಗೆ ನೀವು ಪವಿತ್ರಾತ್ಮನನ್ನ ಯಾವಾಗಲೂ ಎದುರಿಸುವವರಾಗಿದ್ದೀರಿ. ಅವ್ರಿಗೆ ಹೇಳ್ತಾ ಇದ್ದಾನೆ. ಯಾರಿಗೆ? ಸನ್ನೆದ್ರಿಂದ ನಾಯಕರಿಗೆ ಹೇಳ್ತಾ ಇದ್ದಾನೆ, ಮಹಾಯಾಜಕರಿಗೆ ಹೇಳ್ತಾ ಇದ್ದಾನೆ, ಸದಸ್ಯರಿಗೆ ಹೇಳ್ತಾ ಇದ್ದಾನೆ. ನೀವು ಸಹ ಅದೇ ರೀತಿಯಾಗಿ ಮಾಡ್ತಾ ಇದ್ದೀರಿ. ನೀವು ದೇವರ ವಿಷಯವಾಗಿ ಹಗುರು ಭಾವನೆಯಿಂದ ಜೀವಿಸ್ತಾ ಇದ್ದೀರಿ, ಅವರನ್ನ ವಿರೋಧಿಸ್ತಾ ಇದ್ದೀರಿ, ಅವರ ಆಜ್ಞೆಗಳನ್ನ ನೀವು ಮೀರುವಂತಹ ವ್ಯಕ್ತಿಗಳಾಗಿದ್ದೀರಿ ಎಂಬುದಾಗಿ ಇಲ್ಲಿ ಆತನು 51ರಿಂದ 53 ವಚನಗಳಲ್ಲಿ ಹೇಳ್ತಾನೆ. ಪ್ರವಾದಿಗಳನ್ನ ನಿಮ್ಮ ಪಿತೃಗಳು ಹಿಂಸೆ ಪಡಿಸಿದ್ರು. ಪ್ರವಾದಿಗಳ ವಿಷಯವಾಗಿ ನೋಡ್ತೀರಿ ನೀವು ಯಾವ ರೀತಿಯಾಗಿ ಅವರು ಹಿಂಸೆಗೊಳಗಾದ್ರು ಎಂಬುದಾಗಿ ನಿಮಗೆ ಗೊತ್ತಿದೆ. ಏಷಾಯನ ಬಗ್ಗೆ ನೋಡ್ರಿ, ಆಮೇಲೆ ಎಜ್ಕೇಲ್ನ ಬಗ್ಗೆ ನೋಡ್ರಿ, ಎರ್ಮಿಯನ ಬಗ್ಗೆ ನೋಡ್ರಿ, ಇವರೆಲ್ಲರೂ ನೀವು ನೋಡುವಾಗ, ಆಮೇಲೆ ಸಣ್ಣ ಪ್ರವಾದಿಗಳನ್ನು ಸಹ ನೋಡುವಾಗ ಅವರು ಯಾವ ರೀತಿಯಾಗಿ ಹಿಂಸೆಗೊಳಗಾದ್ರು ಎಂಬುದು ನಿಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಅಲ್ಲಿ ಪವಿತ್ರಾತ್ಮನ ಯಾವಾಗ್ಲೂ ವಿರೋಧಿಸುವಂತಹ ನೀವು, ನಿಮ್ಮ ಪಿತೃಗಳು ಯಾವ ರೀತಿಯಾಗಿ ಅವರನ್ನ ಹಿಂಸೆ ಪಡಿಸಿದ್ರು ಅದೇ ರೀತಿಯಾಗಿ ನೀವು ಹಿಂಸೆ ಪಡಿಸುವಂತವರಾಗಿದ್ದೀರಿ ಎಂಬುದಾಗಿ ಹೇಳ್ತಾನೆ. ಯೋಸೆಫನು ಗುಲಾಮನಾಗಿ ಮಾರಲ್ಪಟ್ಟನು ಎಂಬುದಾಗಿ ಆತನು ಯೋಸೆಫನ ಉದಾಹರಣೆಯನ್ನು ಕೊಟ್ಟದ್ ನಾ ಹೇಳಿದಲ್ಲಿ ನಿಮ್ಗೆ. ಈ 4 ಜನರ ವಿಷಯವಾಗಿ ಅಬ್ರಹಾಮನು ಹಾರಾನ್ನಲ್ಲಿ ತಡೆಯಲ್ಪಟ್ಟ, ಆಮೇಲೆ ಯೋಸೆಫ ಗುಲಾಮನಾಗಿ ಮಾರಲ್ಪಟ್ಟ. ಮೂರನೇದಾಗಿ ನಾವು ನೋಡುವಾಗ ಅಲ್ಲಿ ಮೋಶೆಯನ್ನ ಇಸ್ರಾಯೇಲರು ತಿರಸ್ಕರಿಸಿದ್ರು. ನಮ್ಮ ನಾಯಕನು ಅಲ್ಲ ಅಂತ ಹೇಳಿ ಅವರು ಏನ್ ಮಾಡಿದ್ರು? ತಿರಸ್ಕರಿಸ್ಬಿಟ್ರು. ಯಾಕೆ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ, ನೀನು ನಮ್ಮನ್ನ ಕೊಲ್ಲೋದಕ್ಕಾಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದೀಯಾ ಎಂಬುದಾಗಿ ಮೋಶೆಗೆ ಅವರು ವಿರೋಧಿಸುವಂತಹ ವ್ಯಕ್ತಿಗಳಾಗಿದ್ದು ಸಹ ಇಲ್ಲಿ ನಮಗ ಹೇಳಲ್ಪಟ್ಟಿದೆ. ಆಮೇಲೆ ದೇವಾಲಯದ ವಿಚಾರದಲ್ಲಿ ನಾವು ನೋಡುವಾಗ ಅವರು ದೇವರ ಆರಾಧನೆಯನ್ನ ದೇವರ ಆಲಯದಲ್ಲಿ ಮಾಡದೆ ಅವರು ಎಲ್ಲಿ ಮಾಡಿದ್ರು ಅಂತಂದ್ರೆ, ಮೂರ್ತಿಗಳ ಪೂಜೆಗೆ ಅವರು ನುಗ್ಗಿದರು ಎಂಬುದಾಗಿ ನಿಮಗೆ ತಿಳಿದಂತ ಮಾತು. ಮೋಶೆ ಆ ಸೀನಾಯಿ ಪರ್ವತದ ಮೇಲೆ ಆ ದಶಾಜ್ಞೆಗಳನ್ನು ತೆಗೆದುಕೊಂಡು ಬರ್ಬೋದಕ್ಕೆ ಹೋದಾಗ ಅಲ್ಲಿ ಆದಂತ ಘಟನೆ ಏನಾಯ್ತು ಅಂತ ಹೇಳಿ ನಿಮ್ಮೆಲ್ಲರಿಗೆ ತಿಳಿದಿದೆ. ಆರೋನನು ಯಾವ ರೀತಿಯಾಗಿ ಆ ಜನರನ್ನ ಪ್ರೇರಿಸ್ತಾನೆ ಮತ್ತು ಎಂಥ ಒಂದು ದುರ್ಘಟನೆಯಲ್ಲಿ ನಡೀತದೆ, 3000 ಜನರು ಸತ್ತು ಹೋಗ್ತಾರೆ ಎಂಬುದಾಗಿ ನಮಗ ಅಲ್ಲಿ ತಿಳಿದು ಬರ್ತದೆ. ಈ ರೀತಿಯಾಗಿ ಈ ಜನ ಏನ್ ಮಾಡಿದ್ರು ಅಂತಂದ್ರೆ, ದೇವರನ್ನ ಎದುರಿಸೋರಾಗಿದ್ರು ಎಂಬ ವಿಚಾರವನ್ನ ಇಲ್ಲಿ ಸ್ಟೇಫನನ್ನು ಹೇಳ್ತಾನೆ. ನೀವು ಸಹ ಆ ರೀತಿಯಾಗಿ ಮಾಡುವಂತವರಾಗಿದ್ದೀರಿ. ದೇವಾಲಯದ ವಿಚಾರದಲ್ಲಿಯೂ ಸಹ ನೀವು ತಪ್ಪು ತಿಳುವಳಿಕೆ ನಿಮ್ಮಲ್ಲಿದೆ.
ದೇವರ ವಾಸಸ್ಥಳ ಅಂತ ಹೇಳಿ ನೀವು ತಿಳಿತೀರಿ, ಆದ್ರೆ ಅದು ಆರಾಧನೆಯ ಮತ್ತು ಪ್ರಾರ್ಥನೆಯ ಸ್ಥಳವಾಗಿದೆ ಎಂಬುದು ನೀವು ತಿಳ್ಕೊಳ್ಬೇಕಾದಂತಹ ಒಂದು ಅಂಶ ಎಂಬುದಾಗಿ ಇಲ್ಲಿ ಸ್ಟೇಫನನು ಅವರಿಗೆ ಹೇಳ್ತಾ ಇದ್ದದ್ದು ನಮಗೆ ಕಂಡು ಬರ್ತದೆ. ಈ ರೀತಿಯಾಗಿ ಅವರು ಅದನ್ನ ಅವರು ತಪ್ಪಿತಸ್ಥರು ಎಂಬುದಾಗಿ ಸ್ಟೇಫನನು ಅವರ ಕೂಡ ಅಲ್ಲಿ ವಾದವನ್ನು ಮಾಡ್ತಾ ಇದ್ದಾನೆ. ತನ್ನನ್ನ ತಾನು ಉಳಿಸಿಕೊಳ್ಳುವುದರ ಬದಲು ಅವರು ಮಾಡಿದಂತಹ ತಪ್ಪುಗಳು ಯಾವ ರೀತಿಯಾಗಿ ಇದ್ದವು ದೇವರ ವಿರುದ್ಧವಾಗಿ ಎಂಬುದನ್ನು ಅವರಿಗೆ ತೋರಿಸಿ ಕೊಡುವಂತ ಒಬ್ಬ ವ್ಯಕ್ತಿ ಸ್ಟೇಫನ ಆಗಿದ್ದ ಅಂತ ಹೇಳಿ ನಮಗ ಈ ಭಾಗ ತಿಳಿಸ್ಕೊಡ್ತದೆ. 54ರಿಂದ 60 ವಚನಗಳು ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಸಮಯ ದಾಟ್ತಾ ಇದೆ. ಧಾರ್ಮಿಕ ನಾಯಕರ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದನ್ನ ನಾವು ಸ್ವಲ್ಪ ನೋಡೋಣ. ಎಲ್ಲಾ ವಿಚಾರಗಳನ್ನ, ಇಸ್ರಾಯೇಲ್ರ ಚರಿತ್ರೆಯನ್ನ ವಿವರವಾಗಿ ಸ್ಟೇಫನನು ಹೇಳಿದಾಗ ಆ ನಾಯಕರು ನಿಜವಾಗಿಯೂ ತಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಿ ಪಶ್ಚಾತ್ತಾಪ ಪಟ್ಟು ಯೇಸು ಸ್ವಾಮಿಯ ಕಡೆಗೆ ನಂಬಿ ತಿರುಗಬೇಕಾಗಿತ್ತು. ಆದರೆ ಅವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಹೃದಯದಲ್ಲಿ ಅಲಗು ನಟ್ಟಂತಾಯಿತು ಈ ಮಾತುಗಳನ್ನ ಸ್ಟೇಫನನು ಹೇಳಿದಾಗ. ಯಾಕಂದ್ರೆ ದೇವರ ವಾಕ್ಯ ಇಬ್ಬಾಯಿ ಕತ್ತಿ ಅಂತ ಹೇಳಿ ನಮ್ಗೆ ಗೊತ್ತದೆ ಅಲ್ಲ, ಇಬ್ಬಾಯಿ ಕತ್ತಿಯ ಹಾಗೆ ಅವನ ಹೃದಯಗಳನ್ನ ಅದು ಅಲಗು ನಟ್ಟಂತಾಗಿ ಅವರಿಗೆ ಅದು ಅನುಭವಿಸಿದ್ರು ಅಂತ ಹೇಳಿ ಅಲ್ಲಿ ನಾವು ಓದ್ತೇವೆ. ಕೋಪಾದ್ರೇಕದಿಂದ ಹಲ್ಲು ಕಡಿಲಿಕ್ಕೆ ಶುರು ಮಾಡಿದಂತೆ. ಇಷ್ಟು ಕೋಪ ಬಂತಲ್ಲ ಅವರಿಗೆ, ಇಷ್ಟು ಇಂಥ ಮನಸ್ಥ ನಮಗೆ ಇಂಥ ಪಾಠಗಳನ್ನು ಕಲಿಸ್ತಾ ಇದ್ದಾನೆ, ನೀವು ತಪ್ಪಿತಸ್ಥರ ಎಂಬುದಾಗಿ ಹೇಳ್ತಾ ಇದ್ದಾನೆ, ಎಂಥವನು ಇವನನ್ನು ನಾವು ಮುಗಿಸೇ ಬಿಡಬೇಕು ಎನ್ನುವಂಥ ಒಂದು ವಿಚಾರ ಅವರ ತಲೆಯಲ್ಲಿ ಅಲ್ಲಿ ಬಂತು ಅಂತ ಹೇಳಿ ನಮಗ ಕಂಡು ಬರ್ತದೆ. ಅವರು ಹಲ್ಲು ಕಡಿತಾ ಇದ್ದಾರೆ. ಹಲ್ಲು ಕಡಿದಂತಂದ್ರೆ ದ್ವೇಷಿಸ್ತಾ ಇದ್ದಾರೆ ಅವನನ್ನು. ಕೋಪಾದ್ರೇಕದಿಂದ ಅವರು ತುಂಬಿದವರು ಅಂತ ಹೇಳಿ ಅವರ ಬಗ್ಗೆ ನಮಗ ಕಂಡು ಬರ್ತದೆ. ಇಂಥ ಸ್ಥಿತಿಯಲ್ಲಿರುವಾಗಲೂ ಸಹ ಸ್ಟೇಫನನು ಅವರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾನೆ, ಅವರನ್ನ ನೋಡ್ತಾ ಇದ್ದಾನೆ. ಅವರ ಒಂದು ಚಿತ್ರ ಅವನ ಮುಂದೆ ಇದೆ, ಅವರು ಇದ್ದಾರೆ. ಆದರೂ ಕೂಡ ಭಯದಿಂದ ಆತನು ಹೆದರಿ ಆತನು ನಡಗಲಿಲ್ಲ. ಆದ್ರೆ ಅವನೇನ್ ಹೇಳ್ತಾನೆ ಅಂತಂದ್ರೆ, ಅವನು ಪವಿತ್ರಾತ್ಮ ಭರಿತನಾಗಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ನಿಂತದ್ದನ್ನು ಆತನು ಮೇಲೆ ನೋಡುವಾಗ ಕಂಡುಕೊಳ್ತಾನೆ ಅಂತೇಳಿ ನಿಮಗೆ 54ರಿಂದ 60 ವಚನಗಳಲ್ಲಿ ಕಂಡುಕೊಳ್ತೀರಿ. ಓದ್ರಿ, ಬಹಳ ಸುಂದರವಾದಂತಹ ವಿಷಯಗಳಿವೆ. ಸಮಯದ ಅಭಾವದಿಂದ ನಾನು ನಿಮಗೆ ಇದನ್ನ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ, ಮುಖ್ಯವಾದ ಅಂಶಗಳನ್ನು ತಿಳಿಸ್ತಾ ಇದ್ದೇನೆ. ಆದ್ರೆ ಈ ಅಧ್ಯಾಯವನ್ನ ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಬಹಳ ಸಲ ಓದ್ರಿ. ಆಗ ನೀವು ಕುಲಂಕಷವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನೋಡ್ರಿ ಯಾವ ರೀತಿಯಾಗಿ ಸ್ಟೇಫನನು ನೋಡ್ತಾನೆ. ಅಲ್ಲಿ ಅವರ ಕೋಪದ ಕಡೆಗೆ ನೋಡುದಿಲ್ಲ, ಅವರ ದ್ವೇಷದ ಕಡೆಗೆ ನೋಡುದಿಲ್ಲ, ಅವರ ಒಂದು ಹಿಂಸೆ ಈಗ ನನಗೆ ಆಗ್ಲಿಕ್ಕಿದೆ ಎಂಬಂತಹ ಯೋಚನೆಯಲ್ಲಿ ಆತನು ಮುಳುಗಿ ಹೋಗುವುದಿಲ್ಲ. ಆದ್ರೆ ಆತನು ಮೇಲೆ ನೋಡ್ತಾನೆ. ಮೇಲೆ ನೋಡಿದಾಗ ಅಲ್ಲಿ ಯೇಸು ಸ್ವಾಮಿಯವರನ್ನ ಕಂಡುಕೊಳ್ತಾನೆ. ಯೇಸು ಸ್ವಾಮಿಯವರು ನಿಂತುಕೊಂಡದ್ದನ್ನ ಅಲ್ಲಿ ನಾವು ನೋಡ್ತೇವೆ. ನೀವು ಸತ್ಯವೇದದ ಬೇರೆ ಬೇರೆ ಭಾಗಗಳಿವೆ, ರೆಫರೆನ್ಸ್ ಬಹಳ ಇವೆ. ಅಲ್ಲಿ ಯೇಸು ಸ್ವಾಮಿ ದೇವರ ಬಲಗಡೆಯಲ್ಲಿ ಕುಳಿತುಕೊಂಡಿರ್ತಾನೆ ಎಂಬಂತಹ ವಿಚಾರ ಬರ್ತದೆ. ಆದ್ರೆ ಈ ಒಂದು ಅಧ್ಯಾಯದಲ್ಲಿ ಒಂದೇ ಕಡೆಗೆ ಮಾತ್ರ ಈ ರೀತಿಯಾಗಿದೆ. ಏನಂತಂದ್ರೆ, ದೇವರು ತಂದೆಯಾದ ಯೇಸು ಸ್ವಾಮಿ ತಂದೆಯಾದ ದೇವರ ಪಾರ್ಶ್ವದಲ್ಲಿ ನಿಂತುಕೊಂಡಿದ್ದನು ಎಂಬುದಾಗಿ ಹೇಳಲಾಗಿದೆ. ಕಾರಣ ಏನಿರ್ಬಹುದು ಅಂತ ಹೇಳಿದ್ರೆ, ಟು ರಿಸೀವ್ ಸ್ಟೆಫನ್. ಈಗ ಆತನ ಸ್ಟೇಫನ ಸಾಯ್ಲಿಕ್ಕಿದ್ದಾನೆ, ಆದ ಕಾರಣ ಅವನನ್ನು ನಾನು ಸ್ವೀಕರಿಸಬೇಕು ಎಂಬಂಥ ರೀತಿಯಲ್ಲಿ ಯೇಸು ಸ್ವಾಮಿ ಎದ್ದು ನಿಂತು, ಸ್ಟ್ಯಾಂಡಿಂಗ್ ಓವೇಶನ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಸ್ಟೇಫನನನ್ನ ಸ್ವಾಗತಿಸುವುದಕ್ಕಾಗಿ ಯೇಸು ಸ್ವಾಮಿಯಲ್ಲಿ ನಮಗೆ ನಿಂತದ್ದು ಕಂಡು ಬರ್ತದೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿಚಾರಗಳು ನಮಗೋಸ್ಕರವಾಗಿ ಇಲ್ಲಿ ಬರೆಯಲ್ಪಟ್ಟಿವೆ. ಸ್ಟೇಫನನನ್ನು ಸ್ವಾಗತಿಸುವವರಾಗಿ ಅಲ್ಲಿ ಯೇಸು ಸ್ವಾಮಿ ನಮಗ ಕಂಡು ಬರ್ತಾರೆ. ಈ ರೀತಿಯಾಗಿ ಯೇಸು ಸ್ವಾಮಿ ಏನಾಗಿದ್ದಾರೆ ಅಂತಂದ್ರೆ, ಮಧ್ಯಸ್ಥಕನಾಗಿ ಅಲ್ಲಿ ನಮಗೆ ಕಂಡು ಬರ್ತಾರೆ. ತಂದೆಯ ಬಳಿಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ, ನಮ್ಮ ಸಲುವಾಗಿ ಅವರು ಬೇಡಿಕೊಳ್ಳುವಂತಹ ಒಬ್ಬ ಮಧ್ಯಸ್ಥಕನಾಗಿ ಇಲ್ಲಿ ನಮಗ ಕಂಡು ಬರ್ತಾರೆ. ಆಮೇಲೆ ಅಲ್ಲಿ ಸೌಲನ ಉಲ್ಲೇಖ ಸಹ ಇದೆ.
ಅಲ್ಲಿ ಅಲ್ಲಿ ಅವನನ್ನ ಅವರು ಕಲ್ಲೆಸೆದು ಕೊಲ್ಲಬೇಕು ಅಂತ ಹೇಳಿ ಅವನನ್ನ ಎಳ್ಕೊಂಡು ಹೋಗ್ತಾರೆ. ದರ ದರ ಎಳ್ಕೊಂಡು ಹೋಗಿ ಊರು ಹೊರಗೆ ಕರ್ಕೊಂಡು ಹೋಗಿ ಅವನಿಗೆ ಕಲ್ಲನ್ನು ಹಾಕಿ ಅವನನ್ನು ಕೊಂದ್ರು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ ಕೊನೆ ವಚನದಲ್ಲಿ. ಅದೇನ್ ತೋರಿಸ್ತದೆ ಅಂತಂದ್ರೆ ಅವರು ಸ್ಟೇಫನನನ್ನ ಅವರು ರಕ್ತ ಸಾಕ್ಷಿ, ಮೊದಲೇ ಒಬ್ಬ ರಕ್ತ ಸಾಕ್ಷಿ ಯೇಸು ಸ್ವಾಮಿಗೋಸ್ಕರವಾಗಿ ಆದಂತಹ ಒಬ್ಬ ವ್ಯಕ್ತಿಯಾಗಿ ಅಲ್ಲಿ ನಮಗ ಕಂಡು ಬರ್ತಾನೆ. ಅಲ್ಲಿ ಅವನು ಅಲ್ಲಿ ಆಡಿದಂತಹ 2 ಮಾತುಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅದೇನಂತಂದ್ರೆ ನನ್ನಾತ್ಮವನ್ನ ಸೇರಿಸಿಕೋ ಎಂಬುದಾಗಿ ಅಲ್ಲಿ ಆತನು ಯೇಸು ಸ್ವಾಮಿಗೆ ಬೇಡಿಕೊಳ್ತಾ ಇದ್ದಾನೆ. ಯೇಸು ಸ್ವಾಮಿಯವರು ಸಹ ಈ ಮಾತನ್ನ ಹೇಳಿದ್ದು ನೀವು ನೆನಪಿಸ್ಕೊಳ್ರಿ. 7 ಮಾತುಗಳಲ್ಲಿ ಯೇಸು ಸ್ವಾಮಿ ಹೇಳಿದ್ ಒಂದು ಏನಂತ ಹೇಳಿ, ತಂದೆ ನನ್ನ ಆತ್ಮವನ್ನು ನಿನಗೆ ತಿರುಗಿ ಕೊಡ್ತೇನೆ ನಾನು ಅಂತ ಹೇಳಿ ಯೇಸು ಸ್ವಾಮಿ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಇಲ್ಲಿ ಸ್ಟೇಫನ್ ಸಹ ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನನ್ನಾತ್ಮವನ್ನು ಸೇರಿಸಿಕೋ ಎಂಬುದಾಗಿ ಆತನು ಯೇಸು ಸ್ವಾಮಿಯವರು ಹೇಳಿದಂತಹ ರೀತಿಯಲ್ಲಿಯೇ ಮಾತುಗಳಲ್ಲಿ ಆತನು ಸಹ ಇಲ್ಲಿ ಹೇಳ್ತಾ ಇದ್ದಾನೆ. 2ನೇ ಒಂದು ಮಾತು, ಅವರ ಪಾಪಗಳನ್ನು ಅವರ ಮೇಲೆ ಹೊರಿಸಬೇಡ. ಅದರ ಅರ್ಥ ಯೇಸು ಸ್ವಾಮಿ ಏನ್ ಹೇಳಿದ್ರು, ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವರು ಅರಿಯರು, ಅವರನ್ನ ಕ್ಷಮಿಸು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದು ಸಹ ಇದೇ ಒಂದು ಅರ್ಥ ತರುವಂತಹ ಒಂದು ವಿಚಾರವಾಗಿದೆ. ಈ ರೀತಿಯಾಗಿ ಅದು ಸ್ಟೇಫನನ ತನ್ನ ಕೊನೆಯ ಮಾತುಗಳಲ್ಲಿ ಈ ಒಂದು 2 ವಿಚಾರಗಳನ್ನ ಯೇಸು ಸ್ವಾಮಿಯವರು ಹೇಳಿದಂತಹ ರೀತಿಯಲ್ಲಿಯೇ ಹೇಳುವುದು ನಮಗೆ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಪವಿತ್ರಾತ್ಮ ಭರಿತನಾದಂತಹ ಸ್ಟೇಫನನ ಬಾಯಿಂದ ಬಂದಂತಹ ಈ ಮಾತುಗಳು ಎಷ್ಟು ವಿಶೇಷವಾಗಿದ್ದವು ಎಂಬುದನ್ನ ನಾವಿಲ್ಲಿ ಕಾಣ್ತೇವೆ. ಈ ರೀತಿಯಾಗಿ ಒಂದು ವಿಚಾರವನ್ನ ಮತ್ತೊಂದು ವಿಚಾರವನ್ನು ನೆನಪಿಟ್ಕೊಳ್ಳೋಣ. ನಾವು ಸ್ಟೇಫನನು ಇಂಥ ಒಂದು ಘೋರವಾದಂಥ, ಸಂದಿಗ್ಧವಾದಂಥ, ಕಷ್ಟಕರವಾದಂಥ ಒಂದು ಸ್ಥಿತಿಯಲ್ಲಿ ಸಿಕ್ಕಾಗ್ಲೂ ಕೂಡ ಅವನ ದೃಷ್ಟಿಯಲ್ಲಿತ್ತು ಅಂತಂದ್ರೆ ಮೇಲೆ ಇತ್ತು. ಇದನ್ನ ನೆನ್ಪಿಟ್ಕೊಳ್ಬೇಕು. ಅವರ್ ಸೈಟ್ ಶುಡ್ ಬಿ ಆಲ್ವೇಸ್ ಆನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಯಾವುದೇ ಸಮಯದಲ್ಲಿ ಏನೇ ಆಗ್ಲಿ ನಮ್ಮ ದೃಷ್ಟಿ ಯಾವಾಗ್ಲೂ ಯೇಸು ಸ್ವಾಮಿಯ ಮೇಲೆ ಇರಬೇಕು ಎಂಬುದನ್ನ ಸ್ಟೇಫನನ ಉದಾಹರಣೆ ನಮಗ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ನಮ್ಮ ದೃಷ್ಟಿ ಆ ಕಡೆ ಈ ಕಡೆ ಹೋಗಬಾರ್ದು. ಆ ವ್ಯಕ್ತಿ, ಈ ವಿಷಯ, ಈ ಸಂಗತಿ, ಇವುಗಳ ಕಡೆಗೆ ನಮ್ಮ ದೃಷ್ಟಿ ಹೋದ್ರೆ ನಾವು ಅದರಲ್ಲೇ ಮುಳುಗಿ ಹೋಗ್ಬಿಡ್ತೇವೆ. ಆದ್ರೆ ನಮ್ಮ ದೃಷ್ಟಿ ಯೇಸು ಸ್ವಾಮಿ ಅವರ ಮೇಲೆ ಇರುವಾಗ ಯೇಸು ಸ್ವಾಮಿ ನಮಗೆ ಬೇಕಾದಂತಹ ಮಾರ್ಗವನ್ನ ಕಲ್ಪಿಸಿಕೊಡ್ತಾನೆ. ಸ್ಟೇಫನನಿಗೆ ಕಲ್ಪಿಸಿಕೊಟ್ಟಂತಹ ಮಾರ್ಗ ಏನಾಗಿತ್ತು ಅಂತಂದ್ರೆ, he took him to his presence. ತನ್ನ ಸಾನ್ನಿಧ್ಯಕ್ಕೆ ಅವನನ್ನ ಕರೆದುಕೊಂಡು ಹೋಗ್ಬಿಡ್ತಾನೆ. ಅವನನ್ನ ಅದ್ಭುತವಾದಂತಹ ಸ್ವಾಗತವನ್ನ ನಿಂತು ಆತನಿಗೆ ಸ್ವಾಗತ ಕೊಟ್ಟು ದೇವರ ಸನ್ನಿಧಿಗೆ ಅವನನ್ನ ಸೇರಿಸಿಕೊಳ್ತಾನೆ ಎಂಬಂತಹ ಅದ್ಭುತ ವಿಚಾರವನ್ನ ನಾವು ಸ್ಟೇಫನ್ನ ವಿಷಯವಾಗಿ ನೋಡ್ತೇವೆ. ಅದೇ ರೀತಿಯಾಗಿ ಪೌಲನು ಸಹ ಹೇಳ್ತಾನೆ ಏನಂತ ಹೇಳಿ, ಬದುಕುವುದಂದ್ರೆ ಕ್ರಿಸ್ತನೇ, ಸಾಯುವುದಂದ್ರೆ ಲಾಭವೇ ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ನಾವು ದೇವರ ಮೇಲೆ ದೃಷ್ಟಿ ಇಡುವಾಗ ಅದನ್ನ ನಾವು ಪಡ್ಕೊಳ್ತೇವೆ. ಸ್ಟೇಫನನು ಅದನ್ನ ಪಡ್ಕೊಂಡ ಎಂಬುದಾಗಿ. ಕೊನೆಯ ಒಂದು ವಿಚಾರವನ್ನು ನಾನು ಹೇಳಿ ಮುಗಿಸ್ತೇನೆ. ಅದೇನಂತಂದ್ರೆ, ಕೊನೆಯಲ್ಲಿ ಸ್ಟೇಫನ್ ಜಯಶಾಲಿಯ ಕಿರೀಟ ಎಂಬುದಾಗಿ ಅದರ ಅರ್ಥ. ನಾನು ಹೇಳಿದಲ್ಲ ನಿಮ್ಗೆ ಸ್ಟಾರ್ಟಿಂಗ್, ಸ್ಟೇಫನ್ ಅಂತಂದ್ರೆ ಜಯಶಾಲಿಯ ಕಿರೀಟ. ಅದು ಹಾಗೆ ಸಿಗುವುದಿಲ್ಲ. ಜಯಶಾಲಿಯ ಕಿರೀಟ ಸಿಗ್ಬೇಕಾದ್ರೆ ಜಯಶಾಲಿಗಳಾಗ್ಬೇಕು. ಜಯಶಾಲಿಗಳಾಗ್ಬೇಕಾದ್ರೆ ನಾವು ಬಹಳಷ್ಟು ಸಾಧಿಸಬೇಕು, ಅಂದ್ರೆ ಪ್ರಯತ್ನ ಮಾಡಬೇಕು, ಸಾಧಿಸಬೇಕು. ಅದರ ಫಲ ನಮ್ಗ ಏನಾಗ್ತದೆ ಅಂತಂದ್ರೆ ಜಯಶಾಲಿಯ ಕಿರೀಟ ನಮ್ಗ ಸಿಗ್ತದೆ. ಇದು ಹಾಗೆ ಸಿಗುವುದಿಲ್ಲ, ಆದ್ರೆ ಅದನ್ನು ಮಾಡುವಾಗ, ಸಂಪಾದಿಸಿಕೊಂಡಾಗ ಅದು ಸಿಗ್ತದೆ. ಓಕೆ, ಇದರ ಉಲ್ಲೇಖವನ್ನ ನಾವು ಎಲ್ಲಿ ಕಾಣ್ತೇವೆ ಅಂತಂದ್ರೆ, ಪ್ರಕಟಣೆಯಲ್ಲಿರ್ತಕ್ಕಂಥ ಒಂದು ವಚನ ಓದೋಣ. 2ನೇ ಅಧ್ಯಾಯ 10ನೇ ವಚನ, ಚಾಪ್ಟರ್ 2 verse 10 ಆಫ್ ರೆವಲ್ಯೂಷನ್. ಅಲ್ಲೇನ್ ಹೇಳ್ತಾನೆ ನೋಡ್ರಿ, 10 ದಿವಸಗಳ ತನಕ ನಿಮಗೆ ಸಂಕಟಗಳು, ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿ ಇರು. ನೀನು ಸಾಯಬೇಕಾದರೂ ನಂಬಿಕಸ್ಥನಾಗಿರು. ನಾನು ನಿನಗೆ ಜಯವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ.
ಸ್ಮುರ್ನದಲ್ಲಿಯ ಸಭೆಗೆ ಆತನು ಈ ಮಾತನ್ನ ಹೇಳ್ತಾ ಇದ್ದಾನೆ. 7 ಸಭೆಗಳಲ್ಲಿ ಒಂದು ಸ್ಮುರ್ನ ಸಭೆ. ಅಲ್ಲಿ ಏನ್ ಹೇಳ್ತಾನೆ ನೋಡ್ರಿ, ನೀನು ಸಾಯಬೇಕಾದ್ರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜಯವೆಂಬ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಅಲ್ಲಿ ಹೇಳಿದಂತಹ ಮಾತು ಯಾವ ರೀತಿಯಾಗಿ ಸ್ಟೇಫನನಿಗೆ ಅನ್ವಯಿಸ್ತದೆ ಎಂಬುದನ್ನ ತಿಳ್ಕೊಡ್ರಿ. ಇಲ್ಲಿ ಸ್ಟೇಫನನು ಸಾಯಬೇಕಾದ್ರೂ ನಂಬಿಗಸ್ತನಾಗಿದ್ದ. ದೇವರಿಗೆ ಯಾವುದೇ ಮಾತನ್ನು ಆತನು ಹೇಳದೆ ದೇವರ ಪರವಾಗಿ ಮಾತಾಡಿದಂತಹ ಒಬ್ಬ ಸ್ಟೇಫನ ಮರಣದಲ್ಲಿಯೂ ನಂಬಿಗಸ್ತನಾಗಿದೆ. ಕಾರಣ ದೇವರು ಅವನಿಗೇನ್ ಮಾಡ್ದ, ಜೀವವೆಂಬಂತ ಜಯಮಾಲೆಯನ್ನು ಕೊಟ್ಟನು ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು. ನೋಡ್ರಿ, ಅವನ ಹೆಸರು ಜಯಶಾಲಿಯ ಕಿರೀಟ, ಹೆಸರಿತ್ತ ಹಾಗೆ. ಆದ್ರೆ ಆ ಹೆಸರಿನ ಸಾರ್ಥಕತೆಯನ್ನ ಅವನ ಅಂತ್ಯದಲ್ಲಿ ನಾವು ಕಾಣ್ತೇವೆ, ಅವನ ಮರಣದಲ್ಲಿ ನಾವು ಕಾಣ್ತೇವೆ. ಅದೇನಂತಂದ್ರೆ, ನೀನು ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿರು. ಸ್ಟೇಫನನು ಸಾಯ್ಬೇಕಾದ್ರೂ ನಂಬಿಗಸ್ತನಾಗಿದ್ದ. ನಾನು ನಿನಗೆ ಜೀವೆಂಬ ಜಯಮಾಲೆಯನ್ನು ಕೊಡುವೆನು ಎಂಬುದಾಗಿ ಯೇಸು ಸ್ವಾಮಿ ಅವನಿಗೆ ಅದನ್ನ ಕೊಡ್ತಾನೆ ಎಂಬುದು ನಮಗೆ ಇಲ್ಲಿ ಕಂಡು ಬರ್ತದೆ. ಹೀಗೆ ಸ್ಟೇಫನನು ಜೀವನದಲ್ಲಿಯೂ ಮತ್ತು ಮರಣದಲ್ಲಿಯೂ ನಂಬಿಗಸ್ತನಾಗಿದ್ದ. ಹೆಸರು ಇತ್ತು, ಅವನಿಗೆ ಸಿಕ್ಕಂತ ಜಯಮಾಲೆಯೂ ಸಹ ಅದರ ಸಾರ್ಥಕತೆಯನ್ನು ಅವನಿಗೆ ಕೊಡ್ತದೆ ಎಂಬುದು ನಮಗೆ ಇಲ್ಲಿ ತಿಳಿದು ಬರುವಂತ ಮಾತು. ಹೀಗೆ ಅವನು ಒಂದು ದೊಡ್ಡ ಮಾದರಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಈಸ್ ಎ ಗ್ರೇಟ್ ರೋಲ್ ಮಾಡೆಲ್ ಎಂಬುದಾಗಿ ನಾವು ತಿಳ್ಕೊಂಡಿರ್ಬೇಕು. ಸತ್ಯವೇದದಲ್ಲಿ ಬರ್ತಕ್ಕಂತಹ ಎಲ್ಲಾ ವ್ಯಕ್ತಿತ್ವಗಳು ವ್ಯಕ್ತಿತ್ವಗಳು ಎದಕ್ಕಾಗಿವೆ ಅಂತಂದ್ರೆ, ನಾವು ಅದನ್ನ ಮಾದರಿಯಾಗಿ ತೆಗೆದುಕೊಂಡು ಅನುಸರಿಸಬೇಕು. ಅವರ ಜೀವನದಲ್ಲಿ ವಿಷಯಗಳನ್ನ ನಾವು ಅನುಸರಿಸುವಾಗ ಅದನ್ನ ನಮ್ಮ ಜೀವನದಲ್ಲಿ ನಾವು ಅನುಕರಿಸಿ ಅದರಿಂದ ಆಶೀರ್ವಾದವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸ್ಟೇಫನನು ಯಾವ ರೀತಿಯಾಗಿ ಹೆಸರಿನಲ್ಲಿಯೂ ಮತ್ತು ತನ್ನ ಜೀವನದಲ್ಲಿಯೂ ಮತ್ತು ಮರಣದಲ್ಲಿಯೂ ಸಾರ್ಥಕತೆಯನ್ನ ಸಾಧಿಸಿದನು, ಅದೇ ರೀತಿಯಾಗಿ ನಾವು ಸಹ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ಮಾಡ್ಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.